ಓಂ ಶಾಂತಿ. ಶಿವತಂದೆಯ ಸವಿಸ್ಮೃತಿಯೊಂದಿಗೆ ಮುರಳಿ ದಿನಾಂಕ 7/8/2022. ಅವ್ಯಕ್ತ ಬಾಪ್ದಾದ ಮುರಳಿಯ ಒರಿಜಿನಲ್ ಡೇಟ್ ಆಗಿದೆ 18/1/1992. ಬಾಪ್ ಸೆ ಸ್ನೇಹ ಕಿ ನಿಶಾನಿ ಬಾಪ್ ಸಮಾನ್ ಬನನ. ತಂದೆಯೊಂದಿಗೆ ಸ್ನೇಹದ ಗುರುತಾಗಿದೆ ತಂದೆಯ ಸಮಾನ ಆಗುವಂಥದ್ದು. आज बेहद के माता पिता के सामने सारा बेहद का परिवार है. सिर्फ यह सभा नहीं है, लेकिन चारों ओर के स्नेही सहयोगी बच्चों का छोटा सा ब्राह्मण परिवार, अति प्यारा और न्यारा परिवार, अलौकिक परिवार, चित्र में होते विचित्र अनोखा परिवार सामने है. ಈ ದಿನ ಬೇಹದ್ದಿನ ಮಾತಾಪಿತರ ಸಮ್ಮುಖದಲ್ಲಿ ಇಡೀ ಬೇಹದ್ದಿನ ಪರಿವಾರ ಇದೆ ಅಂತಾರೆ ನಾವು. ಬೇಹದ್ದಿನ ಮಾತಾಪಿತರ ಸಮ್ಮುಖದಲ್ಲಿ ಇಡೀ ಬೇಹದ್ದಿನ ಪರಿವಾರ ಇದೆ. ಕೇವಲ ಈ ಸಭೆ ಮಾತ್ರ ಅಲ್ಲ, ಆದರೆ 4 ಕಡೆಯಲ್ಲಿರುವಂತಹ ಸ್ನೇಹಿ ಸಹಯೋಗಿ ಮಕ್ಕಳ ಚಿಕ್ಕದಾದಂತಹ ಬ್ರಾಹ್ಮಣ ಪರಿವಾರ, ಇದು ಬಹಳ ಪ್ರಿಯವಾದ ಮತ್ತು ಬಹಳ ಭಿನ್ನವಾದಂತಹ ಪರಿವಾರ ಆಗಿದೆ. ಇದು ಅಲೌಕಿಕ ಪರಿವಾರ. ಚಿತ್ರ ಇದ್ರೂ ಕೂಡ, ಶರೀರ ಇದ್ರೂ ಕೂಡ ವಿಚಿತ್ರ ಅನೌಕ ಪರಿವಾರ ಸಮ್ಮುಖದಲ್ಲಿ ಇದೆ ಅಂತಾರೆ ಮಾಮ. बाप दादा अमृत वेले से सभी बच्चों के स्नेह की, मिलन मनाने की, वरदान लेने की मीठी मीठी रूह रिहान सुन रहे थे. ಬಾಪ್ ದಾದಾರವರು ಅಮೃತ ವೇಳೆಯಿಂದಲೇ ಎಲ್ಲ ಮಕ್ಕಳ ಸ್ನೇಹದ ಮಿಲನವನ್ನ ಮಾಡುವಂತಹ, ಸ್ನೇಹದಿಂದ ಬಾಬನ ಜೊತೆ ಮಿಲನವನ್ನ ಮಾಡುವಂತಹ, ವರದಾನವನ್ನ ತೆಗೆದುಕೊಳ್ಳುವಂತಹ ಮಧುರಾತಿ ಮಧುರ ಆತ್ಮಿಕ ವಾರ್ತಾಲಾಪವನ್ನ ಬಾಪ್ ದಾದಾರವರು ಕೇಳ್ತಾ ಇದ್ರು. सभी के मन में स्नेह की भावना और समान बनने की श्रेष्ठ कामना, यही उमंग उत्साह चारों ओर देखा. ಎಲ್ಲರ ಮನಸ್ಸಿನಲ್ಲಿ ಸ್ನೇಹದ ಭಾವನೆ ಮತ್ತು ಸಮಾನ ಆಗುವಂತಹ ಶ್ರೇಷ್ಠ ಕಾಮನೆಯ ಉಮ್ಮಂಗ ಉತ್ಸಾಹ 4 ಕಡೆಗೂ ಕೂಡ ಬಾಬಾ ಮಕ್ಕಳಲ್ಲಿ ನೋಡಿದ್ರು. आज के दिन मेजॉरिटी बच्चों के सामने नंबर 1 श्रेष्ठ आत्मा ब्रह्मा माता पिता इमर्ज रूप में था. ಇವತ್ತಿನ ದಿನ ಮೆಜಾರಿಟಿಯಾಗಿ ಮಕ್ಕಳ ಸಮ್ಮುಖದಲ್ಲಿ ನಂಬರ್ 1 ಶ್ರೇಷ್ಠ ಆತ್ಮ ಈ ಬ್ರಹ್ಮ ಬಾಬಾರವರು ಮಾತಾ ಪಿತರ ರೂಪದಲ್ಲಿ ಇಮರ್ಜ್ ಆಗಿದ್ರು. सभी के दिल में आज विशेष प्यार के सागर बाप दादा का प्रेम स्वरूप प्रत्यक्ष रूप में नहनों के सामने रहा. ಎಲ್ಲರ ಮನಸ್ಸಿನಲ್ಲಿ ಈ ದಿನ ವಿಶೇಷವಾಗಿ ಪ್ರೀತಿಯ ಸಾಗರ ಆದಂತಹ ಬಾಪ್ ದಾದಾರವರು ಪ್ರೇಮ ಸ್ವರೂಪ ಪ್ರತ್ಯಕ್ಷ ರೂಪದಲ್ಲಿ ನೆಹನಗಳ ಸಮ್ಮುಖದಲ್ಲಿ ಇದ್ರು. चारों ओर के सर्व बच्चों के स्नेह के दिल के गीत बाप दादा ने सुने. 4 ಕಡೆಯಲ್ಲಿರುವಂತಹ ಎಲ್ಲ ಮಕ್ಕಳ ಸ್ನೇಹ ಮತ್ತು ಮನಸ್ಸಿನ ಗೀತೆಯನ್ನ ಬಾಪ್ ದಾದಾರವರು ಕೇಳ್ತಾ ಇದ್ರು. ಎಲ್ಲ ಮಕ್ಕಳು ಕೂಡ ಮನಸ್ಸಿನಿಂದ ಪ್ರೀತಿಯಿಂದ ಏನು ಆಡ್ತಾ ಇದ್ರು, ಅದನ್ನ ಬಾಪ್ ದಾದಾರವರು ಕೇಳ್ತಾ ಇದ್ರು. स्नेह के रिटर्न में वरदाता बाप बच्चों को यही वरदान दे रहे हैं. सदा हर समय हर एक आत्मा से हर परिस्थिति में स्नेही मूर्त भव. ಬಾಪ್ ದಾದಾರವರು ಮಕ್ಕಳಿಗೆ ಇದೇ ವರದಾನವನ್ನ ಕೊಡ್ತಾ ಇದ್ದಾರೆ. ಸದಾ ಪ್ರತಿ ಸಮಯ ಪ್ರತಿಯೊಂದು ಆತ್ಮಗಳೊಂದಿಗೆ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಸ್ನೇಹ ಮೂರ್ತಿಗಳು ಆಗಿರಿ ಅನ್ನುವಂತ ವರದಾನವನ್ನ ಈ ದಿನ ಬಾಬಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಕಭಿ ಭಿ ಅಪನಾ ಸ್ನೇಹಿ ಮೂರ್ತ್, ಸ್ನೇಹ ಕಿ ಸೀರತ್, ಸ್ನೇಹಿ ವ್ಯವಹಾರ,
स्नेह के संबंध संपर्क को छोड़ना मत, ಭೂಲ್ನಾ ಮತ್. ಏನ್ ಹೇಳ್ತಿದ್ದಾರೆ ಬಾಬಾ? ಎಂದಿಗೂ ತಮ್ಮ ಸ್ನೇಹಿ ಮೂರ್ತದ ಸ್ನೇಹದ ಮುಖ, ಸ್ನೇಹದ ವ್ಯವಹಾರ, ಸ್ನೇಹದ ಸಂಬಂಧ ಸಂಪರ್ಕವನ್ನ ಎಂದಿಗೂ ಸಹ ಬಿಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಎಂದು ಮರಿಬೇಡಿ ಅಂತ ಹೇಳ್ತಾರೆ ಬಾಬಾ. ಸದಾಕಾಲ ತಂದೆ ಹೇಗೆ ಎಲ್ಲ ಮಕ್ಕಳಿಗೂ ಸ್ನೇಹ ಪ್ರೀತಿಯನ್ನ ಕೊಡ್ತಾರೆ, ಅದೇ ರೀತಿ ನಾವೆಲ್ಲ ಮಕ್ಕಳು ಕೂಡ ಎಲ್ಲರೊಂದಿಗೂ ಸ್ನೇಹಿಗಳಾಗಿ, ಸ್ನೇಹದ ಮುಖದಿಂದ, ಸ್ನೇಹದ ವ್ಯವಹಾರದಿಂದ, ಪ್ರತಿಯೊಬ್ಬರ ಸಂಬಂಧ ಸಂಪರ್ಕದಲ್ಲಿಯೂ ಕೂಡ ಸ್ನೇಹಿಗಳಾಗಿ ಇರಬೇಕು. ಇದನ್ನು ಎಂದಿಗೂ ಬಿಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಮರಿಲಿಕ್ಕೂ ಹೋಗ್ಬೇಡಿ ಅಂತಾರೆ ಬಾಬಾ. ಚಾಹೆ ಕೋಯಿ ವ್ಯಕ್ತಿ, ಚಾಹೆ ಪ್ರಕೃತಿ, ಚಾಹೆ ಮಾಯಾ, कैसा भी विकराल रूप ज्वाला रूप धारण कर सामने आए, लेकिन विकराल ज्वाला रूप को सदा स्नेह के शीतलता द्वारा ಪರಿವರ್ತನ್ ಕರ್ತೆ रहेना. ಬಲೆ ನಿಮ್ಮ ಸಮ್ಮುಖದಲ್ಲಿ ಯಾವುದೇ ವ್ಯಕ್ತಿಗಳ ರೂಪದಿಂದ ಇರ್ಬೋದು, ಅಥವಾ ಪ್ರಕೃತಿಯ ರೂಪದಿಂದ ಇರ್ಬೋದು, ಅಥವಾ ಮಾಯೆ ಯಾವುದಾದ್ರೂ ವಿಕರಾಳ ರೂಪವನ್ನ ತಾಳಿ, ಜ್ವಾಲಾ ರೂಪವನ್ನ ಧಾರಣೆ ಮಾಡಿಕೊಂಡು ನಿಮ್ಮ ಎದುರಿಗೆ ಬಂದರೂ ಕೂಡ ನೀವು ವಿಕರಾಳ ಜ್ವಾಲಾ ಸ್ವರೂಪವನ್ನು ಸದಾ ಸ್ನೇಹದ ಶೀತಲತೆಯ ಮೂಲಕ ಪರಿವರ್ತನೆಯನ್ನ ಮಾಡ್ತಾ ಇರಿ ಅಂತಾರೆ ನಾವು. ಮಾಯೆ ಹೇಗೆ ಬರಲಿ, ಯಾವ ರೂಪನಾದ್ರೂ ಕೂಡ ಧಾರಣೆ ಮಾಡ್ಕೊಂಡು ಬರಲಿ, ಬಹಳ ವಿಕರಾಳ ರೂಪದಲ್ಲಿ ಬಂದರೂ ಕೂಡ ನೀವು ಮಾತ್ರ ಆ ಸ್ನೇಹ ಸಾಗರನ ಮಕ್ಕಳು. ತಾವೆಲ್ಲ ಮಾಸ್ಟರ್ ಸ್ನೇಹಿ ಸ್ವರೂಪರಾಗಿ ಅದನ್ನ ತಾವು ಪರಿವರ್ತನೆ ಮಾಡಿ, ಶೀತಲತೆಯ ರೂಪದಲ್ಲಿ ಪರಿವರ್ತನೆಯನ್ನ ಮಾಡ್ರಿ ಅಂತಾರೆ. ಇಸ್ ನಯೇ ವರ್ಷ ಮೇ ವಿಶೇಷ ಸ್ನೇಹ ಲೇನಾ ಹೈ, ಸ್ನೇಹ ದೇನಾ ಹೈ. ಇದನ್ನ ವಿಶೇಷವಾಗಿ ಹೊಸ ವರ್ಷದಲ್ಲಿ ವಿಶೇಷ ಸ್ನೇಹವನ್ನ ತೆಗೆದುಕೊಳ್ಳೋದು ಮತ್ತು ಸ್ನೇಹವನ್ನ ಕೊಡುವಂಥದ್ದಾಗಿದೆ. सदा स्नेह की दृष्टि, स्नेह की वृत्ति, स्नेहमयी कृति द्वारा स्नेही सृष्टि बनानी है. ಸದಾ ಸ್ನೇಹದ ದೃಷ್ಟಿಯಿಂದ, ಸ್ನೇಹದ ವೃತ್ತಿಯಿಂದ, ಜೊತೆಗೆ ಸ್ನೇಹಮಯಿ ಕೃತಿ, ದೃಷ್ಟಿ, ವೃತ್ತಿ ಮತ್ತೆ ಕೃತಿ ಎಲ್ಲವೂ ಕೂಡ ಸ್ನೇಹಮಯದಿಂದ ಕೂಡಿರುವಂತಹ ಸ್ನೇಹದ ಸೃಷ್ಟಿಯನ್ನ ತಾವೀಗ ನಿರ್ಮಾಣ ಮಾಡಬೇಕಾಗಿದೆ ಅಂತಾರೆ ಬಾಬಾ. कोई स्नेह नहीं भी दे, लेकिन आप मास्टर स्नेह स्वरूप आत्मा है, दाता बन रूहानी स्नेह देते चलो. ಬಲೆ ನಿಮಗೆ ಯಾರೇ ಸ್ನೇಹವನ್ನ ಕೊಡದೇ ಇರಲಿ, ಆದರೆ ತಾವು ಮಾತ್ರ ಮಾಸ್ಟರ್ ಸ್ನೇಹ ಸ್ವರೂಪ ಆತ್ಮರು, ದಾತ ಆಗಿ ಆತ್ಮಿಕ ಸ್ನೇಹವನ್ನೇ ತಾವು ಕೊಡ್ತಾ ನಡೀರಿ ಅಂತ ಹೇಳ್ತಾರೆ ಬಾಬಾ. ದಾತನ ಮಕ್ಕಳು ಸದಾಕಾಲ ತಾವು ಮಾಸ್ಟರ್ ದಾತ ಆಗಿದ್ದೀರಿ. ಹೀಗೆ ಬಾಬಾ ಮಕ್ಕಳಿಗೆ ಸ್ನೇಹ, ಪ್ರೀತಿ, ಖುಷಿಯನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ನಾವು ಕೂಡ ಎಲ್ಲರಿಗೂ ಕೂಡ ಈ ಸ್ನೇಹದ ದೃಷ್ಟಿಯಿಂದ, ಪ್ರೀತಿಯಿಂದ ನಾವು ಎಲ್ಲರಿಗೂ ಸಹ ಆತ್ಮಿಕ ಸ್ನೇಹವನ್ನ ಕೊಡ್ತಾ ಹೋಗಬೇಕು ಅಂತಾರೆ. आज की जीव आत्मा है स्नेह अर्थात सच्चे प्यार की प्यासी है. ಇಂದಿನ ಜೀವಾತ್ಮರೆಲ್ಲರೂ ಕೂಡ ಸ್ನೇಹ ಅಂದ್ರೆ ಸತ್ಯವಾದಂತಹ ಪ್ರೀತಿಯ ಬಾಯಾರಿದ್ದಾರೆ. ಎಲ್ಲರ ಬಾಯಾರಿಕೆಯನ್ನ ನಾವು ಮಕ್ಕಳೀಗ ಅದನ್ನು ನೀಗಿಸಬೇಕಾಗಿದೆ. ಸ್ನೇಹ ಕಿ ಏಕ್ ಗಡಿ ಅರ್ಥಾತ್ ಏಕ್ ಬೂಂದ್ ಕಿ ಪ್ಯಾಸಿ ಹೇ. ಸ್ನೇಹದ ಒಂದು ಗಳಿಗೆ ಅರ್ಥಾತ್ ಸ್ನೇಹದ ಒಂದು ಹನಿಗೋಸ್ಕರ ಎಲ್ಲರೂ ಬಾಯಾರಿದ್ದಾರೆ. ಆ ಬಾಯಾರಿರೋರಿಗೆ ನಾವೀಗ ಅವರನ್ನ ಸಂತೃಪ್ತಪಡಿಸಬೇಕಾಗಿದೆ. ಸಿವಾಯ್ ಸಚ್ಚೆ ಸ್ನೇಹ ಕೆ ಕಾರಣ ಪರೇಶಾನಿ ಹೋ ಭಟಕ್ ರಹೆ ಹೇ, ಸಚ್ಚೆ ರೂಹಾನಿ ಸ್ನೇಹ ಕೋ ढूंढ रहे हैं. ऐसी प्यासी आत्माओं को सहारा देने वाले आप ಮಾಸ್ಟರ್ ಜ್ಞಾನ ಸಾಗರ್ ಹೋ. ಕೇವಲ ಸತ್ಯವಾದ ಸ್ನೇಹದ ಕಾರಣದಲ್ಲಿ ಎಲ್ಲರೂ ಕೂಡ ದುಃಖಿಗಳಾಗಿ ಅಲೆದಾಡ್ತಾ ಇದ್ದಾರೆ. ಎಲ್ಲಿ ಸಿಗ್ತಾ ಇದೆ ಸತ್ಯವಾದ ಸ್ನೇಹ, ಸತ್ಯವಾದ ಪ್ರೀತಿ?
ಎಲ್ಲಿ ದೊರೀತದೆ ಅಂತ ಹುಡುಕಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅಲ್ದಾಡ್ತಾ ಇದ್ದಾರೆ. ಸತ್ಯ ಆತ್ಮಿಕ ಸ್ನೇಹವನ್ನ ಹುಡುಕ್ತಾ ಇದ್ದಾರೆ. ಈ ರೀತಿ ಬಾಯಾರಿರುವಂತಹ ಆತ್ಮಗಳಿಗೆ ತಾವು ಆಸರೆಯನ್ನ ಕೊಡುವಂತಹ ಮಾಸ್ಟರ್ ಜ್ಞಾನ ಸಾಗರರು ಆಗಿದ್ದೀರಿ. अपने आप से पूछो, आप सभी आत्माओं को ब्राह्मण परिवार में परिवर्तन करने का, आकर्षित करने का विशेष आधार क्या रहा? ಈಗ ತಮ್ಮನ್ನ ತಾವು ಕೇಳ್ಕೊಳ್ಳಿ. ತಾವೆಲ್ಲ ಆತ್ಮಗಳಿಗೆ ಬ್ರಾಹ್ಮಣ ಪರಿವಾರದಲ್ಲಿ ಪರಿವರ್ತನೆಯನ್ನ ಮಾಡುವಂತಹ, ಆಕರ್ಷಣೆಯನ್ನ ಮಾಡುವಂತಹ ವಿಶೇಷ ಆಧಾರ ಏನಾಗಿದೆ? यही सच्चा प्यार, माता पिता का प्यार, रूहानी परिवार का प्यार, इस प्यार की प्राप्ति ने ಪರಿವರ್ತನ್ ಕಿಯಾ. ಬಾಬಾ ತಿಳಿಸ್ತಾ ಇದ್ದಾರೆ, ಇದೇ ಸತ್ಯವಾದಂತಹ ಪ್ರೀತಿ, ಮಾತಾಪಿತರ ಪ್ರೀತಿ, ಆತ್ಮಿಕ ಪರಿವಾರದ ಪ್ರೀತಿ, ಈ ಪ್ರೀತಿಯ ಪ್ರಾಪ್ತಿನೇ ನಮ್ಮನ್ನ ಪರಿವರ್ತನೆ ಮಾಡಿದೆ. ಪ್ರತಿಯೊಬ್ಬರೂ ಕೂಡ ಪರಿವರ್ತನೆ ಆಗ್ಲಿಕ್ಕೆ ಈ ಸ್ನೇಹ ಪ್ರೀತಿಯಾಗಿದೆ. ಸತ್ಯವಾದಂತಹ ಸ್ನೇಹ, ಸತ್ಯವಾದಂತಹ ಪ್ರೀತಿ ಎಲ್ಲರನ್ನ ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಂಡಿದೆ. ಹೀಗೆ ಬಾಬಾ ಮಕ್ಕಳಿಗೆ ಈ ಒಂದು ಸ್ನೇಹ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಆಧಾರ ಆಗಿದೆ ಸತ್ಯವಾದಂತಹ ಪ್ರೀತಿ. ज्ञान तो पीछे समझते हो, लेकिन पहला आकर्षण सच्चा निस्वार्थ ಪಾರಿವಾರಿಕ ಪ್ಯಾರ್. ಜ್ಞಾನವನ್ನ ನಂತರ ತಾವು ತಿಳ್ಕೊಳ್ತೀರಿ, ಆದರೆ ಮೊದಲಿಗೆ ಬಾಬಾ ಆಕರ್ಷಣೆ ಮಾಡಿದ್ದೆ ಈ ಸ್ನೇಹದಿಂದ, ಪ್ರೀತಿಯಿಂದ, ನಿಸ್ವಾರ್ಥವಾದಂತಹ ಪಾರಿವಾರಿಕವಾದ ಪ್ರೀತಿ. ಇದನ್ನೇ ನಮಗೆ ಮೊದಲನೇದಾಗಿ ನಾವು ಎಲ್ಲ ಮಕ್ಕಳಿಗೆ ಆಕರ್ಷಣೆ ಮಾಡಿದ್ದು. ಯಹಿ ಫೌಂಡೇಶನ್ ರಹಾನ ಇಸ್ಸೆ ಹಿ ಸಬಿ ಹಾಯೇನ. ಇದೇ ಬುನಾದಿಯಾಗಿದೆ ಅಲ್ವಾ. ತಾವೆಲ್ಲ ಮಕ್ಕಳು ಬಾಬನ ಬಳಿ ಬಂದಿರೋದೇ ಯಾವುದ್ರ ಮೂಲಕ? ಬಾಬಾ ನಮಗೆ ಏನು ಸ್ನೇಹವನ್ನ ಪ್ರೀತಿಯನ್ನ ಕೊಟ್ಟರು, ಅದರ ಒಂದು ಆಧಾರದ ಮೇಲೆ ನಾವೆಲ್ಲ ಮಕ್ಕಳು ತಂದೆಯ ಬಳಿ ಬಂದಿದ್ದೇವೆ. ವಿಶ್ವ ಮೇ ಅರಬ್ ಕರಬ್ ಪತಿ ಬಹುತ್ ಹೇ, ಲೇಕಿನ್ ಪರಮಾತ್ಮ ಸಚ್ಚೆ ಪ್ಯಾರ್ ಕೆ ಬಿಕಾರಿ ಹೇ ಕ್ಯೂ? ಅರಬ್ ಕರಬ್ ಸೆ ಯಾ ಪ್ಯಾರ್ ನಹಿ ಮಿಲ್ತಾ. ಜಗತ್ತಿನಲ್ಲಿ ಕೋಟ್ಯಾಧಿಪತಿಗಳು ಬಹಳಷ್ಟು ಜನ ಇದ್ದಾರೆ, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು. ಆದರೆ ಪರಮಾತ್ಮನ ಸತ್ಯವಾದ ಪ್ರೀತಿಯಲ್ಲಿ ಎಲ್ಲರೂ ಭಿಕ್ಷುಕರು ಯಾಕೆ ಆಗಿದ್ದಾರೆ? ವಿಕಾರಿಗಳಾಗಿದ್ದಾರೆ. ಯಾಕೆ? ಈ ಕೋಟಿ ಲಕ್ಷ ಈ ಒಂದು ಅದರಿಂದ ಯಾರಿಗೂ ಸಹ ಪ್ರೀತಿ ದೊರೆಯೋದಿಲ್ಲ. ಏನೆಲ್ಲ ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದು ಯಾವುದರಿಂದಲೂ ಕೂಡ ಪ್ರೀತಿ ದೊರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. वैज्ञानिक है उतना और कुछ खोज करे और कुछ खोज करे, इस खोज में ही खोए हुए ही. ಹೀಗೆ ಬಾಬಾ ತಿಳಿಸ್ತಾ ಇದ್ದರೆ, ಜಗತ್ತಿನಲ್ಲಿ ವಿಜ್ಞಾನದವರನ್ನ ನೋಡಿ, ಎಷ್ಟು ಅಲ್ಪಕಾಲದ ಸುಖದ ಸಾಧನವ ವಿಶ್ವದಲ್ಲಿ ಕೊಟ್ಟಿದ್ದಾರೆ. ಆದರೆ ಎಷ್ಟು ದೊಡ್ಡ ವೈಜ್ಞಾನಿಕ ಆಗಿದೆ, ಅಷ್ಟೇ ಇನ್ನೂ ಅನ್ವೇಷಣೆ ಮಾಡಬೇಕು, ಇನ್ನೂ ಅನ್ವೇಷಣೆಯನ್ನ ಮಾಡಬೇಕು ಅನ್ನುವಂತಹ ಹುಡುಕಾಟಿಕೆಯಲ್ಲಿಯೇ ಅವರೆಲ್ಲರೂ ಕೂಡ ಇದ್ದಾರೆ. ಅದರಲ್ಲಿಯೇ ತೊಡಗಿಬಿಟ್ಟಿದ್ದಾರೆ, ಅದರಲ್ಲಿ ಮಗ್ನ ಆಗಿಬಿಟ್ಟಿದ್ದಾರೆ. ಸಂತುಷ್ಟತೆಯ ಅನುಭೂತಿ ಅವರಿಗಿಲ್ಲ. ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಅನೇಕ ಅನ್ವೇಷಣೆಗಳನ್ನ ಕಂಡುಹಿಡಿಬೇಕು ಅನ್ನೋದರಲ್ಲಿಯೇ ಅವರ ಸಮಯವನ್ನ ಕಳೀತಾ ಇದ್ದಾರೆ. ಉನ್ನೋಂ ಕಾ ಸಂಸಾರ ಹಿ ಖೋಜ್ ಕರ್ನಾ ಹೋ ಗಯಾ ಹೇ. ಅವರ ಸಂಸಾರನೇ ನೋಡಿ ಅನ್ವೇಷಣೆಯನ್ನ ಮಾಡೋದಾಗಿದೆ. ಹೊಸ ಹೊಸದನ್ನ ಕಂಡು ಹಿಡಿಯೋದ್ರಲ್ಲಿಯೇ ಅವರು ತೊಡಗಿದ್ದಾರೆ. ಆಪ್ ಜೈಸೆ ಸ್ನೇಹ ಸಂಪನ್ನ ಜೀವನ್ ಕಿ ಅನುಭೂತಿ ನೇಹಿ. ತಮ್ಮ ತರಹ ಸ್ನೇಹದ ಸಂಪನ್ನ ಜೀವನದ ಅನುಭೂತಿ ಅವರಿಗಿಲ್ಲ. ನೇತಾ ಹೇ ದೇಖೋ ಅಪ್ನಿ ಕುರ್ಸಿ ಸಂಭಾಲನೆ ಮೇ ಹಿ ಲಗೆ ಹುಯೇ. ಈ ಒಂದು ರಾಜಕೀಯ ನೇತರನ್ನ ನೋಡಿ, ತಮ್ಮ ಕುರ್ಸಿಯನ್ನ
ಸಂಭಾಲನೆ ಮಾಡೋದ್ರಲ್ಲಿಯೇ ಅವರು ತೊಡಗಿದ್ದಾರೆ. ಇವತ್ತು ಕುರ್ಚಿ ಇದೆ, ನಾಳೆ ದಿನ ಕುರ್ಚಿ ಯಾರು ತಗೊಳ್ತಾರೋ ಏನೋ ಅಂತ ಅದನ್ನು ಸಂಭಾಲನೆ ಮಾಡ್ಕೊಳ್ಳೋದ್ರಲ್ಲಿಯೇ ಅವರು ತೊಡಗಿದ್ದಾರೆ. ಕಲ್ ಕ್ಯಾ ಹೋಗಾ ಇಸ್ ಚಿಂತಾ ಮೇ ಲಗೆ ಹುಯೇ ಹಿ. ನಾಳೆ ದಿನ ಏನಾಗ್ತದೋ ಏನಿಲ್ಲ ಅನ್ನುವಂಥ ಚಿಂತೆಯಲ್ಲಿಯೇ ಅವರೆಲ್ಲ ಮುಳುಗಿಬಿಟ್ಟಿದ್ದಾರೆ. और आप ब्राह्मण सदा परमात्मा प्यार के झूले में झूलते हो. कल का फिक्र नहीं है, ना कल का फिक्र है, ना काल का फिक्र है. क्यों? ಬಾಬಾ ತಿಳಿಸ್ತಾ ಇದ್ದರೆ, ತಾವೆಲ್ಲ ಬ್ರಾಹ್ಮಣರು ಸದಾ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ಸದಾಕಾಲ ತಾವು ತೂಗ್ತಾ ಇದ್ದೀರಿ. ನಾಳೆಯ ಚಿಂತೆ ಇಲ್ಲ, ನಾಳೆ ಏನಾಗ್ತದೆ ಅನ್ನುವಂತಹ ಚಿಂತೆ ತಮಗಿಲ್ಲ. ತಾವೆಲ್ಲ ಬ್ರಾಹ್ಮಣರು ಸದಾ ಪರಮಾತ್ಮನ ಉಯ್ಯಾಲೆಯಲ್ಲಿ ತೂಗ್ತಾ ಇದ್ದೀರಿ. ನಾಳಿನ ಚಿಂತೆ ಇಲ್ಲ ಮತ್ತು ಕಾಲದ ಚಿಂತೆನೂ ಕೂಡ ತಾವು ಮಕ್ಕಳಿಗಿಲ್ಲ. ಯಾಕೆ? क्योंकि जानते हो जो हो रहा है वो और भी अच्छा और जो होने वाला है वो और अच्छा, इसलिए अच्छा अच्छा कहते अच्छे बन गए हो. ಯಾಕೆಂದ್ರೆ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ ಏನಾಗ್ತಾ ಇದೆ ಅದು ಒಳ್ಳೆಯದೇ ಆಗ್ತಾ ಇದೆ. ಇನ್ನು ಏನು ನಡೀತಾ ಇದೆ ಆಗಲಿದೆ ಅದೆಲ್ಲ ಇನ್ನೂ ಕೂಡ ಬಹಳ ಒಳ್ಳೆಯದು. ಆದ್ರಿಂದ ತಾವೆಲ್ಲ ಮಕ್ಕಳು ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾ ಹೇಳ್ತಾ ತಾವೆಲ್ಲ ಒಳ್ಳೆಯವರಾಗಿ ಬಿಟ್ಟಿದ್ದೀರಿ. ಆದ್ರಿಂದಲೇ ತಮಗೆ ಯಾವುದರ ಚಿಂತೆ ತಮ್ಮ ಮಕ್ಕಳಿಗಿಲ್ವೇ ಇಲ್ಲ ಅಂತಾರೆ ಬಾಬಾ. ಏನು ನಡೀತಾ ಇದೆ ಅದು ಒಳ್ಳೆಯದೇ ನಡೀತಾ ಇದೆ, ಏನು ಮುಂದಾಗಲಿದೆ ಅದು ಇನ್ನೂ ಬಹಳ ಒಳ್ಳೆಯದು. ಇದು ತಾವು ಮಕ್ಕಳಿಗೆ ಗೊತ್ತಾಗಿ ಬಿಟ್ಟಿದೆ. ಆದ್ರಿಂದ ಯಾವ ಚಿಂತೆಯಲ್ಲಿಯೂ ಕೂಡ ತಾವು ಇಲ್ವೇ ಇಲ್ಲ. ब्राह्मण जीवन अर्थात बुराई को विदाई देना और सदा सब अच्छे ते अच्छा है इसकी बधाइयाँ मनाना. ಬ್ರಾಹ್ಮಣ ಜೀವನ ಅಂದ್ರೇನೆ ಕೆಟ್ಟದಕ್ಕೆ ವಿದಾಯವನ್ನ ಕೊಡೋದು ಮತ್ತು ಸದಾ ಎಲ್ಲವೂ ಕೂಡ ಒಳ್ಳೆಯದೇ ಒಳ್ಳೆಯದಾಗಿದೆ ಇದರ ಸುಭಾಷ್ಯವನ್ನ ಆಚರಣೆ ಮಾಡೋದೇ ಬ್ರಾಹ್ಮಣ ಜೀವನ ಆಗಿದೆ. ಐಸಾ ಕಿಯಾ ಹೈ ಯಾ ಅಭಿ ವಿದಾಯಿ ದೇ ರಹೇ ಹೋ. ತಮ್ಮ ಮಕ್ಕಳು ಈ ರೀತಿ ಮಾಡಿದ್ದೀರೋ ಅಥವಾ ಈಗ ಇನ್ನು ವಿದಾಯಿಯನ್ನ ಕೊಡ್ತಾ ಇದ್ದೀರೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಜೈಸೆ ಪುರಾಣೆ ವರ್ಷ ಕೋ ವಿದಾಯಿ ದಿ ನಯೇ ವರ್ಷ ಕೆ ಲಿಯೇ ಬದಾಯಿ ದಿ ಹೈ ನಾ ದಿ ಬದಾಯಿಯಾ ದಿ ನಾ. ಹೇಗೆ ತಾವು ಹಳೆಯ ವರ್ಷಕ್ಕೆ ವಿದಾಯವನ್ನ ಕೊಟ್ಟು ಹೊಸ ವರ್ಷಕ್ಕೋಸ್ಕರ ಶುಭಾಶಯಗಳನ್ನು ಕೊಟ್ಟಿದ್ದೀರಿ ಅಲ್ವಾ. ಬದಾಯಿಯಕ್ಕೆ ಕಾರ್ಡ್ ಬಹುತ್ ಆಯೇ ಹೇನ. ಹೀಗೆ ಶುಭಾಶಯದ ಕಾರ್ಡ್ಸ್ಗಳಂತೂ ಬಾಬನ ಬಳಿ ಬಹಳಷ್ಟು ಬಂದಿವೆ ಅಲ್ವಾ ಅಂತಾರೆ. ಬಹುತ್ ಬಚ್ಚೋಂ ಕೆ ಬದಾಯಿಯೋಂ ಕೆ ಕಾರ್ಡ್ ತಥಾ ಪತ್ರ ಆಯೇ ಹೇ. आप दादा कहते हैं जैसे नए वर्ष के कार्ड भेजे व संकल्प किया तो संगम युग पर तो हर सेकेंड नया है ना. ಬಹಳಷ್ಟು ಮಕ್ಕಳಿಗೆ ಹೇಗೆ ಶುಭಾಶಯದ ಕಾರ್ಡ್ಸ್ಗಳು ಪತ್ರಗಳು ಬರ್ತವೆ. ಬಾಪ್ದಾದರವರು ಹೇಳ್ತಾರೆ ಹೇಗೆ ಹೊಸ ವರ್ಷದ ಕಾರ್ಡ್ಸ್ಗಳನ್ನು ಕಳಿಸ್ತೀರಿ ಅಥವಾ ಸಂಕಲ್ಪವನ್ನ ಮಾಡ್ತೀರಿ. ಆಗ ಸಂಗಮ ಯುಗದಲ್ಲಿ ಪ್ರತಿ ಸೆಕೆಂಡು ಕೂಡ ಹೊಸದೇ ಆಗಿದೆ ಅಲ್ವಾ. संगम युग के हर सेकेंड की बधाइयाँ के कार्ड नहीं भेजना, कार्ड संभालना मुश्किल हो जाता है. ಸಂಗಮ ಯುಗದ ಪ್ರತಿ ಸೆಕೆಂಡು ಶುಭಾಶಯದ ಕಾರ್ಡ್ಸ್ಗಳನ್ನು ನೀವು ಕಳಿಸ್ಲಿಕ್ಕೆ ಹೋಗ್ಬೇಡಿ ಅಂತಾರೆ ಮಾಮ. ಕಾರ್ಡ್ಸ್ಗಳನ್ನು ಸಂಭಾಲನೆ ಮಾಡೋದು ಕಷ್ಟ ಆಗ್ತದೆ. ಲೇಕಿನ್ ಕಾರ್ಡ್ ಕಿ ಬಜಾಯ್ ರಿಗಾರ್ಡ್ ರಖನಾ कि हर सेकेंड नया ಅನುಭವ ಕಿಯಾ. ಆದರೆ ಬಾಬಾ ಹೇಳ್ತಾರೆ ಕಾರ್ಡ್ಸ್ನ ಬದಲಾಗಿ ಗೌರವವನ್ನ ಇಟ್ಕೊಳ್ಳೋದು, ಪ್ರತಿ ಸೆಕೆಂಡು ಹೊಸದರ ಅನುಭವವನ್ನ ಮಾಡಿದ್ರ. ಹರ್ ನಯೇ ಸೆಕೆಂಡ್ ನಯಾ ಉಮ್ಮಂಗ್ ಉತ್ಸಾಹ ಅನುಭವ ಕಿಯಾ.
हर सेकेंड अपने में नवीनता अर्थात दिव्यता विशेषता क्या अनुभव की उसकी बधाइयाँ देते हैं. ಪ್ರತಿಯೊಂದು ಹೊಸ ಸೆಕೆಂಡ್ ಹೊಸ ಉಮಂಗ ಉತ್ಸಾಹದ ಅನುಭವವನ್ನ ತಾವು ಮಕ್ಕಳು ಮಾಡಿದ್ರ. ಪ್ರತಿಯೊಂದು ಸೆಕೆಂಡು ತಮ್ಮಲ್ಲಿ ನವೀನತೆ ಅರ್ಥಾತ್ ದಿವ್ಯತೆಯ ವಿಶೇಷತೆಯ ಯಾವ ಅನುಭವ ಆಯಿತು ಇದರ ಶುಭಾಶಯಗಳನ್ನ ತಾವು ಕೊಡ್ತಾ ಇರಿ ಅಂತಾರೆ. आप ब्राह्मण आत्माओं की सबसे बड़े ते बड़ी सेरेमनी हर समय कौन सी है. ತಾವು ಬ್ರಾಹ್ಮಣ ಆತ್ಮರು ಎಲ್ಲಕ್ಕಿಂತಲೂ ಬಹಳ ದೊಡ್ಡ ಸೆರೆಮನಿ ಪ್ರತಿ ಸಮಯ ಯಾವುದಾಗಿದೆ. ಸೆರೆಮನಿ ಅರ್ಥಾತ್ ಖುಷಿ ಕಾ ಸಮಯ ಯಾ ಖುಷಿ ಕಾ ದಿನ್ ಹೈ. ಸೆರೆಮನಿ ಅಂದ್ರೆ ಖುಷಿಯ ಸಮಯ ಅಥವಾ ಖುಷಿಯ ದಿನ ಆಗಿದೆ. सेरेमनी में सबसे बड़ी बात मिलन मनाने की होती है. मिलन मनाना ही ಖುಷಿ ಮನಾನಾ ಹೈ. ಸೆರೆಮನಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಮಾತು ಅಂದ್ರೆ ಮಿಲನವನ್ನ ಮಾಡುವಂಥದ್ದಾಗಿದೆ. ಮಿಲನ ಮಾಡೋದೇ ಖುಷಿಯನ್ನ ಆಚರಣೆ ಮಾಡೋದು. आप सबका परमात्मा मिलन श्रेष्ठ आत्माओं का मिलन हर समय होता है ना. ತಾವೆಲ್ಲ ಮಕ್ಕಳಿಗೆ ಪರಮಾತ್ಮನ ಮಿಲನ ಶ್ರೇಷ್ಠ ಆತ್ಮಗಳ ಮಿಲನ ಪ್ರತಿ ಸಮಯನೂ ಕೂಡ ಆಗ್ತದೆ ಅಲ್ವಾ. तो हर समय सेरेमनी हुई ना. नाचो गाओ और खाओ यही सेरेमनी होती है. ಹೀಗೆ ಪ್ರತಿ ಸಮಯ ತಾವು ನರ್ತನವನ್ನ ಮಾಡ್ತಾ ಇರಿ. ಊಟ ಮಾಡ್ರಿ ತಿನ್ರಿ ಕುಡೀರಿ ಸೆರೆಮನಿ ಆಗ್ತದೆ ಅಲ್ವಾ. ಪ್ರತಿ ಸಮಯನೂ ಕೂಡ ಏನಾಗಿದೆ ಖುಷಿಯಿಂದ ಆಚರಣೆಯನ್ನ ಮಾಡುವಂಥದ್ದು. ಬ್ರಹ್ಮ ಬಾಪ್ಗೆ ಭಂಡಾರೆ ಸೇ ಖಾತೆ ಹೋ ಇಸ್ಲಿಯೇ ಸದಾ ಬ್ರಹ್ಮ ಭೋಜನ್ ಖಾತೆ ಹೋ. ತಾವು ಬ್ರಹ್ಮ ತಂದೆಯ ಭಂಡಾರದಿಂದ ತಾವು ಎಲ್ಲವನ್ನ ಸ್ವೀಕಾರ ಮಾಡ್ತೀರಿ. ಆದ್ರಿಂದಲೇ ಸದಾ ಬ್ರಹ್ಮ ಭೋಜನವನ್ನ ತಾವು ಊಟ ಮಾಡ್ತೀರಿ. कोई प्रवृत्ति वाले अपनी कमाई से नहीं खाते. सेंटर वाले सेंटर की भंडारी से नहीं खाते. लेकिन ब्रह्मा बाप के भंडारे से शिव बाप की भंडारी से खाते हैं. ಕೆಲವು ಪ್ರವೃತ್ತಿಯಲ್ಲಿ ಇರುವಂತವರು ತಮ್ಮ ಸಂಪಾದನೆಯಿಂದ ಊಟ ಮಾಡೋದಿಲ್ಲ. ಸೆಂಟರ್ನವರು ಸೆಂಟರ್ನ ಸೇವಾ ಕೇಂದ್ರದವರು ಸೇವಾ ಕೇಂದ್ರದ ಭಂಡಾರದಿಂದ ಊಟ ಮಾಡೋದಲ್ಲ. ಆದರೆ ಬ್ರಹ್ಮ ತಂದೆಯ ಭಂಡಾರದಿಂದ ಶುಭಾಬರವರ ಭಂಡಾರದಿಂದ ತಾವು ಸ್ವೀಕಾರ ಮಾಡುತ್ತೀರಿ. ನಾ ಮೇರಿ ಪ್ರವೃತ್ತಿ ಹೇ ನಾ ಮೇರಾ ಸೆಂಟರ್ ಹೇ. ಇಲ್ಲಿ ಯಾವುದೇ ನನ್ನ ಪ್ರವೃತ್ತಿ ಇಲ್ಲ, ನನ್ನ ಸೇವಾ ಕೇಂದ್ರ ಇಲ್ಲ. ಎಲ್ಲವೂ ಯಾರ್ದು? ಶುಭಾಬರವರದಾಗಿದೆ. ಬ್ರಹ್ಮ ತಂದೆಯ ಭಂಡಾರ ಆಗಿದೆ ಇದು. ಸದಾ ಈ ಸ್ಮೃತಿ ನಾವು ಮಕ್ಕಳಿಗೆ ಇರಬೇಕು ಅಂತಾರೆ ಮಾಮ. प्रवृत्ति में हो तो भी त्रष्टी हो. बाप की श्रीमत प्रमाण निमित्त बने हुए हो और सेंटर पर हो तो भी बाप के सेंटर है ना कि मेरे ना कि मेरे है. इसलिए सदा शिव बाप की भंडारी है. ब्रह्मा बाप का भंडारा है. इस स्मृति से भंडारी भी भरपूर रहेगी तो भंडारा भी भरपूर रहेगा. ಯಾವಾಗ ನಮ್ಮಲ್ಲಿ ನಿಮಿತ್ತತನದ ಭಾವನೆ ಇರ್ತದೆ, ತಂದೆಯ ಶ್ರೀಮತದ ಅನುಸಾರವಾಗಿ ನಿಮಿತ್ತ ಆಗಿರುವಂಥವರು ಮತ್ತು ಸೇವಾ ಕೇಂದ್ರದಲ್ಲಿ ಇದ್ರೂ ಕೂಡ ಇದು ತಂದೆಯ ಸೇವಾ ಕೇಂದ್ರ ಆಗಿದೆ ಹೊರತಾಗಿ ನನ್ನ ಸೇವಾ ಕೇಂದ್ರ ಅಲ್ಲ. ಆದ್ರಿಂದಲೇ ಸದಾ ಶಿವ ಬಾಬಾರವರ ಭಂಡಾರಿಯಾಗಿದೆ. ಬ್ರಹ್ಮ ತಂದೆಯ ಭಂಡಾರ ಆಗಿದೆ. ಈ ಸ್ಮೃತಿಯಿಂದಲೇ ಭಂಡಾರ ಸದಾ ಭರ್ಪೂರಾಗಿರ್ತದೆ ಮತ್ತು ಭಂಡಾರಿನೂ ಕೂಡ ಭರ್ಪೂರ ಆಗ್ತದೆ. ಭಂಡಾರ ಮತ್ತು ಭಂಡಾರಿ ಎರಡೂ ಕೂಡ ಭರ್ಪೂರಾಗೋದು ತಂದೆಯ ಸ್ಮೃತಿಯಿಂದಲೇ ಅಂತ ಹೇಳ್ತಾರೆ ಮಾಮ. ಮೇರಾಪನ್ ಲಾಯಾ तो भंडारा व भंडारी में बरकत नहीं होगी.
किसी भी कार्य में अगर कोई प्रकार की खोट अथवा कमी होती है तो इसका कारण बाप के बजाय मेरेपन की खोट है। इसलिए खोट होती है। खोट शब्द कमी को भी कहा जाता है और खोट शब्द अशुद्धि मिक्स को भी कहा जाता है। ಯಾವಾಗ ಎಲ್ಲವೂ ಕೂಡ ಭಂಡಾರ, ಎಲ್ಲವೂ ಬಾಬನದು, ಭಂಡಾರ ಮತ್ತು ಭಂಡಾರಿ ಬಾಬನದು ಅನ್ನುವಂತಹ ಭಾವನೆ ಯಾವಾಗ ಇರ್ತದೆ ಅಲ್ಲಿ ಕೊರತೆಯ ಅನುಭವ ಆಗೋದಿಲ್ಲ. ಯಾವುದೇ ಕಾರ್ಯದಲ್ಲಿ ಒಂದು ವೇಳೆ ಅಲ್ಲಿ ಕೊರತೆ ಆಗ್ತದೆ ಅಂದರೆ ಅದಕ್ಕೆ ಕಾರಣ ತಂದೆಯ ಬದಲಾಗಿ ಅಲ್ಲಿ ನನ್ನತನ ಅನ್ನೋದು ಬಂದ್ಬಿಡ್ತದೆ. ನನ್ನತನ ಅನ್ನುವಂತಹ ಮಿಕ್ಸ್ಡ್ ಯಾವಾಗ ಬರ್ತದೆ ಆಗ ಅಲ್ಲಿ ಕೊರತೆ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅಂತಾರೆ ಮಾಮ. ಅದರಿಂದ ಎಲ್ಲಿಯೂ ಕೂಡ ನನ್ನತನ ಅನ್ನೋದು ಬರಬಾರ್ದು, ಎಲ್ಲವೂ ಬಾಬನದ್ದಾಗಿದೆ. ಶಿವಬಾಬರವರ ಭಂಡಾರಿ ಮತ್ತು ಬ್ರಹ್ಮ ಬಾಬರವರ ಭಂಡಾರ ಎನ್ನುವಂಥ ಸ್ಮೃತಿ ಇದ್ರೆ ಭಂಡಾರ ಮತ್ತು ಭಂಡಾರಿ ಎರಡೂ ಸದಾ ಭರ್ಪೂರ್ ಆಗಿರ್ತದೆ. कोट शब्द कमी को भी कहा जाता है और कोट शब्द अशुद्धि मिक्स को भी कहा जाता है. ಈ ಕೊರತೆ ಅನ್ನುವಂತಹ ಶಬ್ದ ಏನಿದೆ ಅದು ಅಶುದ್ಧತೆಯ ಮಿಕ್ಸ್ ಅಂತಂದು ಕೂಡ ಹೇಳಲಾಗ್ತದೆ. ಅದು ಕೊರತೆಯ ಶಬ್ದ ಅಂತಂದು ಕೂಡ ಹೇಳಲಾಗ್ತದೆ ಮತ್ತು ಮಿಕ್ಸ್ಡ್ ಅಶುದ್ಧತೆಯ ಮಿಕ್ಸ್ಡ್ ಅಂತಂದು ಕೂಡ ಹೇಳಲಾಗ್ತದೆ. ಜೈಸೆ ಸೋನೆ ಮೇ ಕೋಟ್ ಪಡ್ ಜಾತಿ ಹೇನಾ, ಹೇಗೆ ಚಿನ್ನದಲ್ಲಿ ಕಲ್ಮಶ ಬೀಳ್ತದೆ ಅಲ್ವಾ. ಲೇಕಿನ್ ಬ್ರಾಹ್ಮಣ್ ಜೀವನ್ ತೋ ಹರ್ ಸೆಕೆಂಡ್ ಸೆರೆಮನಿ ಮನಾನೆ ಕಿ ಬದಾಯಿಯೋ ಕಿ ಹೇ ಸಮझा. ಆದರೆ ಬ್ರಾಹ್ಮಣ ಜೀವನದ ಪ್ರತಿ ಸೆಕೆಂಡು ಕೂಡ ಸೆರೆಮನಿಯನ್ನ ಆಚರಣೆ ಮಾಡುವಂಥದ್ದಾಗಿದೆ, ಸೆರೆಮನಿ ಆಚರಿಸುವಂತ ಶುಭಾಶಯದ್ದಾಗಿದೆ. ತಿಳ್ಕೊಂಡ್ರಲ್ವಾ ಅಂತರ್ನಾಮ. वैसे आज के दिन आप सभी आवाज से परे जाते हो और बाप दादा जो आवाज से परे है उनको आवाज में लाते हो. ಹೇಗೆ ಇವತ್ತಿನ ದಿನ ತಾವೆಲ್ಲ ಮಕ್ಕಳು ಶಬ್ದದಿಂದಲೂ ಕೂಡ ದೂರ ಹೋಗ್ತೀರಿ. ಬಾಪ್ ದಾದಾರವರೊಂದಿಗೆ ಶಬ್ದದಿಂದ ಏನು ದೂರ ಇದ್ದೀರಿ ಅವರನ್ನು ಕೂಡ ಶಬ್ದದಲ್ಲಿ ಕರೆ ತರ್ತೀರಿ. या प्रैक्टिकल बहुत अच्छी है, अभी अभी बहुत आवाज में हो, चाहे डिस्कस कर रहे हो, ऐसे वातावरण में भी संकल्प किया आवाज से परे हो जाए तो सेकेंड में आवाज से परे फरिश्ता स्थिति में टिक जाओ. ಬಾಬಾ ತಿಳಿಸ್ತಾ ಇದ್ದರೆ ಈ ಪ್ರಾಕ್ಟಿಕಲ್ ತಮ್ಮ ಮಕ್ಕಳಿಗೆ ಬಹಳ ಚೆನ್ನಾಗಿದೆ. ಈಗೀಗ ಬಹಳಷ್ಟು ಶಬ್ದದಲ್ಲಿ ಬರುವುದು, ಬಲೆ ಡಿಸ್ಕಸ್ಸನ್ನ ಮಾಡ್ತೀರಿ ತಂದೆಯ ಸಮ್ಮುಖದಲ್ಲಿ. ಇಂತಹ ವಾತಾವರಣದಲ್ಲಿಯೂ ಕೂಡ ಸಂಕಲ್ಪವನ್ನ ಮಾಡ್ತೀರಿ ಅಂದರೆ ಶಬ್ದದಿಂದ ದೂರ ಆಗ್ತೀರಿ ಮತ್ತು ಒಂದು ಸೆಕೆಂಡಿನಲ್ಲಿ ಶಬ್ದದಿಂದ ದೂರ ಪರಿಸ್ಥಾ ಸ್ಥಿತಿಯಲ್ಲಿ ಸ್ಥಿತರಾಗುತ್ತೀರಿ. ಹೇಗೆ ಬಾಬಾ ನಮಗೆ ಆದೇಶವನ್ನ ಕೊಡ್ತಾರೆ ಅದರ ಅನುಸಾರವಾಗಿ ಸೆಕೆಂಡಿನಲ್ಲಿ ಶಬ್ದದಲ್ಲಿ ಬರೋದು ಮತ್ತು ಸೆಕೆಂಡಿನಲ್ಲಿ ಶಬ್ದದಿಂದ ದೂರ ಆಗೋದು. ಅಭಿ ಅಭಿ ಕರ್ಮಯೋಗಿ ಅಭಿ ಅಭಿ ಫರಿಸ್ತಾ ಅರ್ಥಾತ್ ಆವಾಜ್ ಸೇ ಪರೆ ಅವ್ಯಕ್ತ ಸ್ಥಿತಿ. ಈಗೀಗ ಕರ್ಮಯೋಗಿಗಳಾಗೋದು ಮತ್ತೆ ಈಗೀಗ ಫರಿಸ್ತಾ ಸ್ಥಿತಿ ಶಬ್ದದಿಂದ ದೂರ ಅವ್ಯಕ್ತ ಸ್ಥಿತಿಯ ಅನುಭವನ್ನ ಮಾಡುವುದು. यहाँ नहीं कि वातावरण बहुत आवाज का है इसलिए आवाज से परे होने में टाइम चाहिए, नहीं ऐसा नहीं होना चाहिए. क्योंकि लास्ट समय चारों ओर व्यक्तियों का प्रकृति का हलचल और आवाज होगा, चिल्लाने का हिलाने का यही वायुमंडल होगा. ಬಾಬಾ ತಿಳಿಸ್ತಾ ಇದ್ದರೆ ಮತ್ತೆ ಈ ರೀತಿ ಎಲ್ಲ ವಾತಾವರಣ ಬಹಳ ಗಲಾಟೆದಾಗಿದೆ, ಶಬ್ದದಿಂದ ಕೂಡಿರುವಂಥದ್ದಾಗಿದೆ. ಆದ್ರಿಂದ ಶಬ್ದದಿಂದ ದೂರ ಆಗ್ಲಿಕ್ಕೆ ಸಮಯ ಬೇಕು ಅಂತ ಅಲ್ಲ, ಈ ರೀತಿ ಆಗಬಾರ್ದು ಅಂತಾರೆ ಮಾಮ. ಯಾಕೆಂದ್ರೆ ಕೊನೆಯ ಸಮಯ ಏನಿದೆ ಅಂತಿಮ ಸಮಯದಲ್ಲಿ
ಈ ನಾಲ್ಕೂ ಕಡೆಗೂ ಅನೇಕ ವ್ಯಕ್ತಿಗಳ ಪ್ರಕೃತಿಯ ಏರುಪೇರಿನ ಶಬ್ದ ಬಹಳಷ್ಟು ಜೋರಾಗಿ ಇರ್ತದೆ. ಹೊರಗಡೆ ಜನರು ಚೀರಾಡ್ತಾ ಇರುವಂಥದ್ದು, ದುಃಖಿಗಳಾಗಿರುವಂಥದ್ದು, ಅನೇಕರು ಅಲುಗಾಡಿಸುವಂತಹ ಪ್ರಯತ್ನ ನಡೀತಾ ಇರ್ತದೆ. ಇದೇ ವಾಯುಮಂಡಲ ಇರ್ತದೆ ಅಂತ್ಯದಲ್ಲಿ. ಅದರಿಂದ ಶಬ್ದ ಇದೆ ಹೊರಗಡೆಗೆ, ಆದ್ದರಿಂದ ಅಲ್ಲಿ ಶಬ್ದದಿಂದ ಭಿನ್ನ ಆಗಲಿಕ್ಕೆ ಸಮಯ ಬೇಕು ಅನ್ನುವಂತಹ ಮಾತಲ್ಲ ಅಂತರ್ನಾಮ. ಐಸೆ ಸಮಯ ಪರ್ ಈ ಸೆಕೆಂಡ್ ಮೇ ಅವ್ಯಕ್ತ ಫರಿಸ್ತಾ सो निराकारी अशरीरी आत्मा हूँ या ಅಭ್ಯಾಸಿ ವಿಜಯಿ ಬನಾಯೇಗಾ. ಇಂತಹ ಸಮಯದಲ್ಲಿ ಪ್ರತಿ ಸೆಕೆಂಡಿನಲ್ಲಿ ಅವ್ಯಕ್ತ ಫರಿಸ್ತೆಗಳೇ ನಿರಾಕಾರಿ ಅಶರೀರಿ ಆತ್ಮ ಆಗಿದ್ದೇನೆ. ನನ್ನ ಆತ್ಮ ಅವ್ಯಕ್ತ ಫರಿಸ್ತೆಯಿಂದ ನಿರಾಕಾರಿ ಅಶರೀರಿ ಆತ್ಮ ಆಗಿದ್ದೇನೆ ಅನ್ನುವಂಥ ಅಭ್ಯಾಸವೇ ನಮ್ಮನ್ನ ವಿಜಯಿಗಳನ್ನಾಗಿ ಮಾಡುತ್ತದೆ. ಈ ಅಭ್ಯಾಸ ಬಹಳ ಸಮಯದ ಅಭ್ಯಾಸ ಬೇಕು. ಅದರಿಂದ ಬಾಬಾ ಹೇಳ್ತಾರೆ, ಈ ಅಭ್ಯಾಸವನ್ನು ನಾವು ಈಗಲಿಂದ ಮಾಡಿದರೆ ಅದು ಅಂತ್ಯದಲ್ಲಿ ನಮ್ಮ ಕೆಲಸದಲ್ಲಿ ಬರ್ತದೆ. ಅದರಿಂದ ಸದಾ ಈಗೀಗ ಶರದಲ್ಲಿ ಬರೋದು ಮತ್ತೆ ಈಗೀಗ ಶರದಿಂದ ಭಿನ್ನ ಆಗುವಂತ ಅವ್ಯಕ್ತ ಸ್ಥಿತಿ ಅನುಭವ ಮಾಡೋದು, ಕೆಲವೊಮ್ಮೆ ಅಶರೀರಿಯ ಸ್ಥಿತಿ ಅನುಭವ ಮಾಡೋದು, ಇನ್ನು ಕೆಲವೊಮ್ಮೆ ಫರಿಸ್ತಾ ಸ್ಥಿತಿಯ ಅನುಭವವನ್ನ ಮಾಡುವಂತ ಅಭ್ಯಾಸವನ್ನ ನಾವು ಮಾಡ್ತಾ ಹೋಗಬೇಕು. ಆಗಲೇ ನಮಗೆ ಈ ಅಭ್ಯಾಸ ಏನಿದೆ ಅದು ವಿಜಯಿಗಳನ್ನಾಗಿ ಮಾಡ್ತದೆ, ವಿಜಯಿ ರತ್ನಗಳಾಗ್ತೇವೆ ನಾವು. यह स्मृति सिमरणी अर्थात विजय माला में लाएगी, इसलिए अभ्यास अभी से अति आवश्यक है. इसको कहते हैं प्रकृति जीत, माया जीत. ಈ ಸ್ಮೃತಿ ಸ್ಮರಣೆ ಅರ್ಥಾತ್ ವಿಜಯ ಮಾಲೆಯಲ್ಲಿ ನಮ್ಮನ್ನ ಕರೆತರ್ತದೆ. ಸದಾಕಾಲ ಈ ಅಶರೀರಿಯ ಸ್ಮೃತಿ ನಮ್ಮನ್ನ ವಿಜಯ ಮಾಲೆಯಲ್ಲಿ ತರುವಂಥದ್ದಾಗಿದೆ. ಅದರಿಂದ ಈ ಅಭ್ಯಾಸ ಮಾಡೋದು ಈಗಿನಿಂದ ಬಹಳಷ್ಟು ಅವಶ್ಯಕತೆ ಇದೆ ಅಂತರ್ನಾಮ. ಇದಕ್ಕೆ ಹೇಳಲಾಗ್ತದೆ ಪ್ರಕೃತಿ ಜೀತ್ ಮತ್ತು ಮಾಯಾ ಜೀತ್ ಅಂತ ಹೇಳಲಾಗ್ತದೆ. ಮಾಲೀಕರಾಗಿ ಚಾಯೆ ತೋ ಮುಖ ಕಾ ಸಾಜ್ ಬಜಾಯೆ, ಚಾಯೆ ತೋ ಕಾನೋ ದ್ವಾರ ಸುನೆ, ಅಗರ್ ನಹಿ ಚಾಯೆ ತೋ ಸೆಕೆಂಡ್ ಮೇ ಫುಲ್ ಸ್ಟಾಪ್. ಮಾಲೀಕರಾಗಿ ತಾವು ಮುಖದಿಂದ ಕೇಳಬಹುದು ಅಥವಾ ಕಿವಿಗಳ ಮೂಲಕ ಕೇಳಿ ಅಥವಾ ಇನ್ನು ಯಾವುದೇ ಕರ್ಮೇಂದ್ರಿಯಗಳ ಮೂಲಕ ಏನೇ ಯಾವುದೇ ಕಾರ್ಯವನ್ನ ಮಾಡ್ತಾ ಇದ್ರು, ಒಂದು ವೇಳೆ ತಾವು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಆಗ್ಲಿಕ್ಕೆ ಬಯಸ್ತೀರಿ ಅಂದ್ರೆ ಆಗ ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಅನ್ನ ಇಡಬೇಕು. ಇಂತಹ ಅಭ್ಯಾಸವನ್ನ ತಾವು ಮಕ್ಕಳು ಮಾಡ್ತಾ ಹೋಗ್ರಿ ಅಂತಾರೆ. ಅರ್ಧ ಸ್ಟಾಪ್ ಅಲ್ಲ, ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮ. ಫುಲ್ ಸ್ಟಾಪ್ ಅನ್ನ ಇಟ್ಬಿಡೋದು. ಒಂದು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಬಾಬಾ ಹೇಳ್ತಾರೆ ಅಂದ್ರೆ ಆ ಸೆಕೆಂಡಿನಲ್ಲಿ ಆ ಕ್ಷಣ ನಾವು ಫುಲ್ ಸ್ಟಾಪ್ ಅನ್ನ ಮಾಡಬೇಕು. ಯಹಿ ಹೇ ಬ್ರಹ್ಮ ಬಾಪ್ಗೆ ಸಮಾನ್ ಬನ್ನ. ಒಂದು ಸೆಕೆಂಡಿನಲ್ಲಿ ಫುಲ್ ಸ್ಟಾಪ್ ಅನ್ನ ಇಡುವಂಥದ್ದೇ ಬ್ರಹ್ಮ ತಂದೆಯ ಸಮಾನ ಆಗುವಂಥದ್ದಾಗಿದೆ. ಸ್ನೇಹಿ ನಿಶಾನಿ ಹೇ ಸಮಾನ್ ಬನ್ನ. ಸ್ನೇಹದ ಗುರುತು ಅಂದ್ರೇನೆ ಸಮಾನರಾಗೋದು ಅಂತಾರೆ. ಬಾಬಾ ಹೇಗೆ ಪೂರ್ಣ ಫುಲ್ ಸ್ಟಾಪ್ ಬಿಂದು ಆಗಿದ್ದಾರೆ, ಹಾಗೆ ನಾವು ಮಕ್ಕಳು ಕೂಡ ಬಿಂದುಗಳಾಗೋದು. ಅರ್ರೆ ಕೇತೆ ಮೇರಾ ಸ್ನೇಹ ಜ್ಯಾದಾ ಹೈ, ಕೋಯಿ ಸೆ ಭಿ ಪೂಛೆಂಗೆ ಕಿಸ್ಕಾ ಸ್ನೇಹ ಬ್ರಹ್ಮ ಬಾಪ್ ಸೆ ಜ್ಯಾದಾ ಹೈ. ಪ್ರತಿಯೊಬ್ಬರು ಮಕ್ಕಳು ಕೂಡ ಹೇಳ್ತಾರೆ, ಬಾಬನ ಮೇಲೆ ನಮಗೆ ಬಹಳಷ್ಟು ಸ್ನೇಹ ಇದೆ, ಪ್ರೀತಿ ಇದೆ ಅಂತ. ಬಹಳ ಸ್ನೇಹ ಇದೆ, ಜಾಸ್ತಿ ಸ್ನೇಹ, ಜಾಸ್ತಿ ಪ್ರೀತಿ ಇದೆ ಅಂತ. ಆದ್ರೆ ಯಾರೊಂದಿಗಾದ್ರೂ ಕೇಳಿ, ನಿಮ್ಮ ಪ್ರೀತಿ ಬ್ರಹ್ಮ ಬಾಬಾರವರಿಗಿಂತಲೂ ಕೂಡ ಜಾಸ್ತಿ ಇದೆನಾ ಅಂತ. तो सभी यही कहेंगे कि मेरा, तो जैसे स्नेह में समझते हो मेरा स्नेह ज्यादा है, ऐसे समान बनने में भी तीव्र पुरुषार्थ करो कि मैं नंबर 1 के साथ युगल दाना के साथ दाना माला में फिरोया
अच्छा हूँ. ಹೀಗೆ ಎಲ್ಲರೂ ಕೂಡ ಇದನ್ನೇ ಹೇಳ್ತಾರೆ, ನನ್ನ ಪ್ರೀತಿ ಜಾಸ್ತಿ ಇದೆ, ಬಾಬನ ಮೇಲೆ ನನ್ನ ಪ್ರೀತಿ ಜಾಸ್ತಿ ಇದೆ ಅಂತ. ಹೀಗೆ ಸ್ನೇಹದಲ್ಲಿ ತಿಳ್ಕೊಳ್ತಾರೆ, ನನ್ನ ಸ್ನೇಹ ಜಾಸ್ತಿ ಇದೆ ಅಂತ. ಹಾಗೆ ತಂದೆಯ ಸಮಾನ ಆಗೋದ್ರಲ್ಲಿ ತೀವ್ರ ಪುರುಷಾರ್ಥವನ್ನ ಮಾಡಿ ನಾನು ನಂಬರ್ 1 ಜೊತೆಗಾರ ಆಗಿದ್ದೇನೆ ಅಂತ. ಈ ಯುಗಲ್ ಮಣಿಯಲ್ಲಿಯೂ ಕೂಡ ಜೊತೆ ಅಂದ್ರೆ ಅರ್ಥಾತ್ ಮಾಲೆಯಲ್ಲಿ ಸುತ್ತಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನ ಇಟ್ಕೊಳ್ಳಿ. ಇಸ್ಕೋ ಕೇತೆ ಹೇ ಸ್ನೇಹ ರಿಟರ್ನ್ ದಿಯಾ, ಇದಕ್ಕೆ ಹೇಳಲಾಗ್ತದೆ ಸ್ನೇಹದ ರಿಟರ್ನ್ ಅನ್ನ ಕೊಡೋದು ಅಂತ. ಬಾಬನ ಜೊತೆಯಲ್ಲಿ ಮಾಲೆಯಲ್ಲಿ ಸುತ್ತುವಂತವರು ಆಗಬೇಕು ಅನ್ನುವಂತಹ ದೃಢ ನಿಶ್ಚಯವನ್ನ ಇಟ್ಕೊಂಡು ಪುರುಷಾರ್ಥವನ್ನ ಮಾಡ್ತಾ ಹೋಗ್ರಿ ಅಂತಾರೆ. ಸ್ನೇಹ ಮೇ ಮಧುಬನ್ ಮೇ ಭಾಗ್ನೆ ಮೇ ತೋ ಹೋಶಿಯಾರ್ ಹೋ, ಸಭಿ ಜಲ್ದಿ ಜಲ್ದಿ ಬಾಗ್ ಕರ್ ಪಹುಂಚ್ ಗಯೇ ಹೋ ನಾ. ಹೀಗೆ ಸ್ನೇಹದಿಂದ ಮಧುಬನಕ್ಕೆ ಬಂದು ತಲುಪೋದ್ರಲ್ಲಿಯೂ ಕೂಡ ತಾವು ಮಕ್ಕಳು ಬುದ್ಧಿವಂತರು ಇದ್ದೀರಿ. ಎಲ್ಲರೂ ಬೇಗ ಬೇಗ ಓಡೋಡಿ ಬಂದು ಬಾಬನ ಬಳಿ ಬಂದು ತಲುಪಿದ್ದೀರಿ ಅಲ್ವಾ. ಜೈಸೆಯ ಪ್ರತ್ಯಕ್ಷ ಸ್ವರೂಪ ದಿಕ್ಕಾಯ ಐಸೆ ಸಮಾನ್ ಬನ್ನೆ ಕಾ ಪ್ರತ್ಯಕ್ಷ ಸ್ವರೂಪ ದಿಕ್ಕಾವ್. ಹೀಗೆ ತಾವೆಲ್ಲ ಮಧುಬನಕ್ಕೆ ಓಡೋಡಿ ಬಂದು ತಲುಪಿದ್ರಿ. ಹಾಗೆ ಪ್ರತ್ಯಕ್ಷ ಸ್ವರೂಪವನ್ನ ತಾವು ತೋರಿಸಿದ್ರಿ. ಹೇಗೆ ಹಾಗೆ ಸಮಾನರಾಗುವಂತ ಪ್ರತ್ಯಕ್ಷ ಸ್ವರೂಪವನ್ನ ತೋರಿಸ್ರಿ ಅಂತಾರೆ ಮಾಮ. ಸ್ನೇಹ ಛೋಟಾ ಹೇ ದಿಲ್ ಬಡಿ ಹೇ, इसलिए उल्लाना नहीं देना कि जगह नहीं मिली. जब दिल बड़ी है तो प्यार में कोई भी तकलीफ नहीं लगती है. ಸ್ನೇಹ ಚಿಕ್ಕದಾಗಿದೆ, ಆದ್ರೆ ಹೃದಯ ವಿಶಾಲ ಆಗಿದೆ. ಆದ್ರಿಂದ ಈ ಕಂಪ್ಲೇಂಟ್ ಅನ್ನ ತಾವು ಮಕ್ಕಳು ಮಾಡ್ಲಿಕ್ಕೆ ಹೋಗ್ಬೇಡಿ, ನಮಗೆ ಸ್ಥಳನೇ ಸಿಗ್ಲಿಲ್ಲ ಅಂತ. ವಿಶಾಲವಾದಂತಹ ಹೃದಯ ಆಗಿದೆ ಅಂದಾಗ ಪ್ರೀತಿಯಲ್ಲಿ ಯಾವುದೇ ತೊಂದರೆ ಅಂತ ಅನ್ಸೋದಿಲ್ಲ. ತಮಗೆ ಯಾವುದೇ ತೊಂದರೆ ಆದ್ರೂ ಕೂಡ ಅದು ತೊಂದರೆಯ ಮಾತು ಅನ್ಸೋದಿಲ್ಲ. ಬಾಪ್ ದಾದಾ ಕೋ ಬಚ್ಚೋಂ ಕಿ ತಕ್ಲೀಫ್ ಬಿ ದೇಖಿ ನಹೀ ಜಾತಿ. ಬಾಪ್ ದಾದಾರವರು ಕೂಡ ಮಕ್ಕಳ ಒಂದು ತೊಂದರೆಯನ್ನ ನೋಡ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಮಕ್ಕಳು ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅದನ್ನ ಬಾಬನಿಗೂ ಸಹ ನೋಡ್ಲಿಕ್ಕೆ ಆಗೋದಿಲ್ಲ. ಹಾ ಯೋಗ ಲಗಾವೋ ತೋ ಸ್ಥಾನ್ ತಯಾರ್ ಹೋ ಜಾಯೇಗಾ. ಅಚ್ಚ, ಒಳ್ಳೆ ತಾವು ಮಕ್ಕಳು ಯೋಗವನ್ನ ಮಾಡಿ ಆಗ ಸ್ಥಾನ ತಯಾರಾಗಿ ಬಿಡ್ತದೆ ಅಂತಾರೆ. ಒಳ್ಳೆಯದು. चारों ओर के देश विदेश के स्नेह में समाये हुए श्रेष्ठ आत्माओं के बहुत बहुत संकल्प द्वारा, पत्रों द्वारा, संदेशों द्वारा इस स्मृति दिवस व नए वर्ष की याद प्यार बाप दादा को मिली. 4 ಕಡೆಯಲ್ಲಿರುವಂತಹ ದೇಶ ವಿದೇಶದ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಶ್ರೇಷ್ಠ ಆತ್ಮಗಳಿಗೆ ಬಹಳ ಬಹಳ ಸಂಕಲ್ಪದ ಮೂಲಕ, ಪತ್ರದ ಮೂಲಕ, ಸಂದೇಶದ ಮೂಲಕ ಈ ಸ್ಮೃತಿ ದಿನದಲ್ಲಿ ಹೊಸ ವರ್ಷದಲ್ಲಿ ನೆನಪು ಪ್ರೀತಿಯಂತೂ ಬಾಪ್ದಾದರಿಂದ ತಮ್ಮ ಮಕ್ಕಳಿಗೆ ದೊರೆತಿದೆ. ಸಬ್ಕೆ ದಿಲ್ ಕೆ ಮೀಟೆ ಮೀಟೆ ಸಾಜ್ ಬಾಪ್ದಾದಾನೇ ಸುನೆ. ಎಲ್ಲ ಮಕ್ಕಳು ಮನಸ್ಸಿನಿಂದ ಮಧುರಾತಿ ಮಧುರ ಗೀತೆಯನ್ನೇ ನಾಡಿದ್ರೆ ಅದನ್ನ ಬಾಪ್ದಾದಾರವರು ಕೇಳಿದ್ರು. ರಿಟರ್ನ್ ನಲ್ಲಿ ಬಾಪ್ದಾದಾರವರು ಕೂಡ ಎಲ್ಲ ಮಕ್ಕಳಿಗೂ ಮಧುರಾತಿ ಮಧುರ ಪ್ರೀತಿ ತುಂಬಿದಂತಹ ಮಕ್ಕಳಿಗೆ ಪ್ರೀತಿಯಿಂದ ಹೇಳಿ ನೆನಪು ಪ್ರೀತಿಯನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ. ಉಡ್ರೇಹು, ಅವರು ತೀವ್ರ ಗತಿಸೆ ಉಡ್ತೇ ರಹು. ತಮ್ಮ ಮಕ್ಕಳು ಮೇಲೆ ಹಾರ್ತಾ ಇದ್ದೀರಿ, ತೀವ್ರ ಗತಿಯಿಂದ ಮೇಲೆ ಹಾರ್ತಾ ಇರಿ. ಮಾಯಾ ಕೆ ಖೇಲ್ ಕಿಲಾಡಿ ಬನ್ ದೇಖ್ತೆ ಚಲೋ. ಮಾಯ ಆಟವನ್ನ ತಾವು ಕಿಲಾಡಿಯಾಗಿ ನೋಡ್ತಾ ನಡೀರಿ ಅಂತ, ಸಾಕ್ಷಿಯಾಗಿ ನೋಡ್ತಾ ನಡೀರಿ. ಪ್ರಕೃತಿಯ ಪರಿಸ್ಥಿತಿಗಳು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ಆಟದಲ್ಲಿ ಪಾರ್ ಮಾಡ್ತಾ ನಡೀರಿ ಅಂತ. ಏನೆಲ್ಲ ಪ್ರಕೃತಿಯ ಪರಿಸ್ಥಿತಿಗಳು ಬರ್ತಾ ಹೋಗ್ತದೆ, ಅದರಲ್ಲಿ ತಾವು ಮಾಸ್ಟರ್ ಸರ್ವಶಕ್ತಿವಾನರಾಗಿ ಆಟದಲ್ಲಿ ಎಲ್ಲವನ್ನ ಪಾರ್ ಮಾಡ್ತಾ ನಡೀರಿ. ಬಾಪ್ ಕಾ ಹಾತ್ और दिव्य बुद्धि योग रूपी साथ सदा अनुभव कर समर्थ बन सदा पास विथ आनर बनते चलो.
ತಂದೆಯ ಹಸ್ತ ಮತ್ತು ದಿವ್ಯ ಬುದ್ಧಿಯ ಯೋಗ ರೂಪದ ಜೊತೆ ಸದಾ ಅನುಭವವನ್ನ ಮಾಡಿ ಸಮರ್ಥರಾಗಿ ಸದಾ ಪಾಸ್ ವಿತ್ ಆನರ್ ಆಗಿ ನಡೀತಾ ಹೋಗ್ರಿ. सदा स्नेह मूर्ति भव के वरदान को स्मृति स्वरूप में याद रख। ऐसे सर्व स्नेही मूर्तियों को सदा मास्टर दाता आत्माओं को माता पिता की शक्ति संपन्न याद प्यार और नमस्ते. ಸದಾ ಸ್ನೇಹ ಮೂರ್ತಿ ಭವದ ವರದಾನವನ್ನ ಸ್ಮೃತಿ ಸ್ವರೂಪದಲ್ಲಿ ನೆನಪಿನಲ್ಲಿ ಇಟ್ಕೊಂಡು ಇಂತಹ ಸರ್ವ ಸ್ನೇಹಿ ಮೂರ್ತಿಗಳಿಗೆ ಸದಾ ಮಾಸ್ಟರ್ ದಾತ ಆತ್ಮಗಳಿಗೆ ಆ ಮಾತಾಪಿತರ ಶಕ್ತಿ ಸಂಪನ್ನ ನೆನಪು ಪ್ರೀತಿ ಮತ್ತು ನಮಸ್ತೆ. हम बाप दादा को भी हम बच्चों का याद प्यार और गुड मॉर्निंग और नमस्ते नमस्ते नमस्ते. दादियों से बाप के साथ का वर्षा है ही विशेष पावर्स. इस पावर्स द्वारा सर्व कार्य सहज आगे बढ़ते जा रहे हैं. ಬಾಪ್ದಾದರವರ ಜೊತೆಯ ಆಸ್ತಿಯಾಗಿದೆ ವಿಶೇಷವಾದಂತಹ ಶಕ್ತಿಗಳು. ಈ ಶಕ್ತಿಗಳ ಮೂಲಕ ಸರ್ವ ಕಾರ್ಯಗಳು ಕೂಡ ಸಹಜವಾಗಿ ಮುಂದುವರಿತಾ ಇದೆ. ಸಭಿ ಸಮೀಪಕ್ಕೆ ಸಾಥಿ ಹೇನ, ತಾವೆಲ್ಲ ಮಕ್ಕಳು ಸಮೀಪದ ಜೊತೆಗಾರರಾಗಿದ್ದೀರಿ ಅಲ್ವಾ. ಸಾಥ್ ರಹೆ ಅವ್ರ ಸಾಥ್ ಚಲೇಂಗೆ ಅವ್ರ ಸಾಥ್ ಈ ರಾಜ್ಯ ಕರೆಂಗೆ. ತಾವು ಈಗ ತಂದೆಯ ಜೊತೆಯಲ್ಲಿ ಇದ್ದೀರಿ ಮತ್ತು ಜೊತೆಯಲ್ಲೇ ನಡೀತೀರಿ ಮತ್ತು ತಂದೆಯ ಜೊತೆಯಲ್ಲಿಯೇ ರಾಜ್ಯಭಾರವನ್ನ ಮಾಡುತ್ತೀರಿ. ಸಂಗಮ್ ಪರ್ ಬಿ ಸಮೀಪ್ ನಿರಾಕಾರಿ ದುನಿಯಾ ಮೇ ಬಿ ಸಮೀಪ್ ಔರ್ ರಾಜಧಾನಿ ಮೇ ಬಿ ಸಮೀಪ್. ಸಂಗಮದಲ್ಲಿಯೂ ಕೂಡ ತಂದೆಯ ಸಮೀಪದಲ್ಲಿ ಇದ್ದೀರಿ, ನಿರಾಕಾರಿ ಜಗತ್ತಿನಲ್ಲಿಯೂ ಕೂಡ ತಂದೆಯ ಸಮೀಪದಲ್ಲಿ ಇದ್ದೀರಿ ಮತ್ತು ರಾಜಧಾನಿಯಲ್ಲಿಯೂ ಕೂಡ ತಂದೆಯ ಸಮೀಪದಲ್ಲಿ ಇದ್ದೀರಿ. ಜನ್ಮತೆ ಹಿ ಸಮೀಪತಾ ಕಾ ವರದಾನ ಮಿಲ. ತಾವು ಯಾವಾಗ ಜನ್ಮ ಪಡ್ಕೊಂಡ್ರಿ ಜನ್ಮದಿಂದಲೇ ತಮಗೆ ಈ ಸಮೀಪತೆಯ ವರದಾನ ತಮಗೆ ದೊರೆಯಿತು. ಸಭಿ ಸಮೀಪತಾ ಕೆ ವರದಾನಿ ಹೇ, ಐಸೆ ಅನುಭವ ಹೋತಾ ಹೇನ. ತಾವೆಲ್ಲ ಸಮೀಪತೆಯ ವರದಾನಿಗಳಾಗಿದ್ದೀರಿ. ಇಂತಹ ಅನುಭವ ತಾವು ಮಕ್ಕಳಿಗೆ ಆಗ್ತದೆ ಅಲ್ವಾ. साथ का अनुभव होना यही ಸಮೀಪತಾ ಕಿ ನಿಶಾನಿ ಹೇ. ಜೊತೆಯ ಅನುಭವ ಆಗೋದೇ ಸಮೀಪತೆಯ ಲಕ್ಷಣ ಆಗಿದೆ ಅಂತ ಹೇಳ್ತಾರೆ. ಅಲಗ್ ಹೋನಾ ಮುಷ್ಕಿಲ್ ಹೇ, ಸಾಥ್ ರೆಹನಾ ಸ್ವತಃ ಹಿ ಹೇ. ಸಮೀಪತಾ ಕೆ ಸಂಘಟನ್ ಕೆ ಸಮೀಪ ಹೇ. ಬಾಬಾ ತಿಳಿಸ್ತಾ ಇದ್ದರೆ ಜೊತೆಯ ಅನುಭವ ಆಗೋದು ಇದೇ ಸಮೀಪತೆಯ ಲಕ್ಷಣ ಆಗಿದೆ. ಬೇರೆ ಆಗೋದು ಕಷ್ಟ ಆಗಿದೆ, ಜೊತೆಯಲ್ಲಿರೋದು ಸ್ವತಃ ಇದ್ದೇ ಇದೆ. ಸಮೀಪತೆಯ ಸಂಘಟನೆಯ ಸಮೀಪ ಆಗಿದೆ. ರಾಜ್ಯ ಸಿಂಹಾಸನ ಲೆಂಗೇನ, ಹೀಗೆ ತಾವು ರಾಜ್ಯ ಸಿಂಹಾಸನವನ್ನ ತೆಗೆದುಕೊಳ್ತೀರಿ ಅಲ್ವಾ. ಸಿಂಹಾಸನ ಪರ್ ಬಿ ಜೀತ್ ಪ್ರಾಪ್ತ ಕರೆಂಗೇನ. ಸಿಂಹಾಸನದಲ್ಲಿಯೂ ಕೂಡ ತಾವು ವಿಜಯವನ್ನ ಪ್ರಾಪ್ತಿ ಮಾಡಿಕೊಳ್ತೀರಿ ಅಲ್ವಾ ಅಂತರ್ನಾಮ. ಜೈಸೆ ಅಭಿ ದಿಲ್ ಪರ್ ಜೀತ್ ಹೇ, ದಿಲ್ ಕೋ ಜೀತಾ ಫಿರ್ ನಂಬರ್ವಾರ್ ವಿಶ್ವ ಕೆ ರಾಜ್ಯ ಸಿಂಹಾಸನ ಪರ್ ಜೀತ್ ಹೋಗಿ. ಈಗ ತಾವೆಲ್ಲ ಮಕ್ಕಳು ತಂದೆಯ ಹೃದಯವನ್ನ ಗೆದ್ದಿದ್ದೀರಿ. ತಂದೆಯ ಹೃದಯದಲ್ಲಿ ತಾವು ಇದ್ದೀರಿ. ತಂದೆಯ ಹೃದಯವನ್ನ ಗೆದ್ದಿದ್ದೀರಿ ಅಂದ್ರೆ ನಂತರ ತಾವು ನಂಬರ್ ವಾರ್ ಆಗಿ ವಿಶ್ವದ ರಾಜ್ಯ ಸಿಂಹಾಸನದ ಮೇಲೆ ತಾವು ವಿಜಯಿಗಳಾಗ್ತೀರಿ. ಇಂತಹ ವಿಜಯಿಗಳು ತಾವು ಆಗಿದ್ದೀರಿ ಅಲ್ವಾ. आप लोगों के उमंग उत्साह को देख सभी उमंग उत्साह में चल रहे हैं और सदा चलते रहेंगे. ತಾವೆಲ್ಲ ಉಮ್ಮಂಗ ಉತ್ಸಾಹವನ್ನ ನೋಡಿ, ತಮ್ಮೆಲ್ಲರ ಉಮ್ಮಂಗ ಉತ್ಸಾಹವನ್ನ ನೋಡಿ ಎಲ್ಲರೂ ಉಮ್ಮಂಗ ಉತ್ಸಾಹದಲ್ಲಿ ನಡೀತಾ ಇದ್ದಾರೆ ಮತ್ತು ಸದಾ ನಡೀತಾ ಇರ್ತೀರಿ. बच्चे बाप की कमाल गाते हैं और बाप बच्चों की कमाल गाते हैं. ಮಕ್ಕಳು
ತಂದೆಯ ಕಮಾಲನ್ನ ಆಡ್ತಾರೆ ಮತ್ತು ತಂದೆ ಮಕ್ಕಳ ಕಮಾಲನ್ನ ಆಡ್ತಾರೆ. ಮಕ್ಕಳು ತಂದೆಯ ಗೀತೆಯನ್ನ ಆಡ್ತೀರಿ ಮತ್ತು ತಂದೆ ಮಕ್ಕಳ ಗೀತೆಯನ್ನ ಆಡ್ತಾರೆ. ಆಪ್ ಕೇತೆ ಹೋ ವಾ ಬಾಬಾ ವಾ, ಅವ್ರ ಬಾಬಾ ಕೇತೆ ವಾ ಬಚ್ಚೆ ವಾ. ತಾವು ಮಕ್ಕಳು ಹೇಳ್ತೀರಿ ವಾ ಬಾಬಾ ವಾ ಅಂತ, ಬಾಬಾ ಹೇಳ್ತಾರೆ ವಾ ಮಕ್ಕಳೇ ವಾ ಅನ್ನುವಂತಹ ಗೀತೆಯನ್ನ ಆಡ್ತಾರೆ. ಅಚ್ಚಾ, ಪಾರ್ಟಿಯೋನ್ಸೆ ಅವ್ಯಕ್ತ ಬಾಪ್ದಾದಾ ಕಿ ಮುಲಾಕಾತ್. ಪಾರ್ಟಿಯೊಂದಿಗೆ ಅವ್ಯಕ್ತ ಬಾಪ್ದಾದಾರವರ ಮಿಲನ ಆಗಿದೆ. ಹಮ್ ಸಭಿ ಪೂಜ್ಯ और पूर्वज ಆತ್ಮಾಯೇ हैं, ಇದನ್ನ ನಶಾ ರೆಹತಾ ಹೈ. ನಾವೆಲ್ಲ ಮಕ್ಕಳು ಪೂಜ್ಯ ಮತ್ತು ಪೂರ್ವಜ ಆತ್ಮರಾಗಿದ್ದೇವೆ. ಇಷ್ಟೊಂದು ನಶೆ ತಾವು ಮಕ್ಕಳಿಗೆ ಇರ್ತದೇನಾ? ಆಪ್ ಸಭಿ ಇಸ್ ಸೃಷ್ಟಿ ರೂಪಿ ವೃಕ್ಷ ಕಿ ಜಡ್ ಮೇ ಬೈಠೆ ಹೋ ನಾ. ತಾವೆಲ್ಲ ಮಕ್ಕಳು ಈಗ ಸೃಷ್ಟಿ ರೂಪದ ವೃಕ್ಷದಲ್ಲಿ ತಾವೆಲ್ಲ ಕುಳಿತಿದ್ದೀರಿ. ಕಲ್ಪ ವೃಕ್ಷದ ಬುಡಭಾಗದಲ್ಲಿ ತಾವೆಲ್ಲರೂ ಕುಳಿತಿದ್ದೀರಿ. ಆದಿ ಪಿತಾಕೆ ಬಚ್ಚೆ ಆದಿ ರತ್ನ ಹೋ. ತಾವೆಲ್ಲ ಆದಿ ತಂದೆಯ ಮಕ್ಕಳು, ಆದಿ ರತ್ನ ಆಗಿದ್ದೀರಿ. तो इस वृक्ष के तन भी आप हो. जो भी डाल डालियां निकलती है वो बीज के बाद तन से ही निकलती है. ತಾವೆಲ್ಲ ವೃಕ್ಷದ ಫೌಂಡೇಶನ್ ಆಗಿದ್ದೀರಿ. ತಾವು ಮಕ್ಕಳು ವೃಕ್ಷದ ಬುನಾದಿ ಆಗಿದ್ದೀರಿ. ಏನೆಲ್ಲ ರೊಂಬೆ ಕಂಬೆಗಳು ಬರ್ತಾ ಹೋಗ್ತದೋ ಅದೆಲ್ಲ ಬೀಜದಿಂದಲೇ ಬರ್ತಾ ಹೋಗ್ತದೆ. तो सबसे आदि धर्म की है, आप आत्माएं हो और सभी पीछे निकलते हैं, इसलिए पूर्वज हो. तो आप ಫೌಂಡೇಶನ್. ತಾವು ಮಕ್ಕಳು ಆದಿ ಧರ್ಮದ ಆದಿ ಆತ್ಮರಾಗಿದ್ದೀರಿ. ನಂತರ ಉಳಿದೆಲ್ಲ ಆತ್ಮರು ಬರ್ತಾ ಹೋಗ್ತಾರೆ. ಅದರಿಂದ ತಾವು ಮಕ್ಕಳು ಪೂರ್ವಜರು ಆಗಿದ್ದೀರಿ ಅಂತ. ತಾವೆಲ್ಲ ಫೌಂಡೇಶನ್ ಆಗಿದ್ದೀರಿ. जितना फाउंडेशन पक्का होता है उतनी रचना भी पक्की होती है. ಎಷ್ಟು ಬುನಾದಿ ಪಕ್ಕ ಆಗ್ತದೆಯೋ ಅಷ್ಟೇ ರಚನೆನೂ ಕೂಡ ಪಕ್ಕ ಆಗ್ತದೆ. तो इतना अटेंशन अपने ऊपर रखना है. ಇಷ್ಟು ಗಮನವನ್ನ ತಮ್ಮ ಮೇಲೆ ತಾವು ಇಟ್ಕೊಳ್ಬೇಕು ಅಂತಾರೆ ಬಾಬಾ. पूर्वज अर्थात तनहा होने के कारण डायरेक्ट बीज से कनेक्शन है. ತಾವು ಪೂರ್ವಜರು ಅಂದರೆ ಫೌಂಡೇಶನ್ ಆಗಿರುವ ಕಾರಣ ತಮ್ಮ ಕನೆಕ್ಷನ್ ಏನಿದೆ ಡೈರೆಕ್ಟ್ ಆಗಿ ಬೀಜದೊಂದಿಗೆ ತಮ್ಮ ಕನೆಕ್ಷನ್ ಇದೆ. ಆಪ್ ಫಲಕ್ ಸೆ ಕಹ ಸಕ್ತೆ ಹೋ ಕಿ ಹಮ್ ಡೈರೆಕ್ಟ್ ಪರಮಾತ್ಮ ದ್ವಾರ ರಚೆ ಹುಯೇ ಹೇ. ತಾವು ತಕ್ಷಣ ತಾವು ಹೇಳ್ಬಹುದಾಗಿದೆ ನಾವು ಡೈರೆಕ್ಟ್ ಆಗಿ ಪರಮಾತ್ಮನ ಮೂಲಕ ರಚನೆ ಆಗಿರುವಂತವರು ಅಂತ. दुनिया वाले से पूछो कि किसने रचा तो सुनी सुनाई कह देंगे कि भगवान ने रचा. ಈಗ ಜಗತ್ನವ್ರು ಕೇಳಿದ್ರೆ ನಿಮ್ಮನ್ನ ಯಾರು ರಚನೆ ಮಾಡಿದ್ರು ಅಂತ ಕೇಳಿದ್ರೆ ಆಗ ಅವರು ಅಲ್ಲಸಲ್ಲದ ಮಾತುಗಳನ್ನ ಹೇಳ್ತಾರೆ. ಭಗವಂತ ರಚನೆ ಮಾಡಿದ್ರು ಅನ್ನುವಂತಹ ಮಾತುಗಳನ್ನ ನಂತರ ಹೇಳ್ತಾರೆ. ದುನಿಯಾ ವಾಲೋನ್ ಸೆ ಪೂಛೋ ಕಿ ಕಿಸ್ನೆ ರಚಾ तो सुनी सुना ही कह देंगे कि भगवान ने रचा. ಜಗತ್ನವರನ್ನ ಕೇಳಿದ್ರೆ ನಿಮ್ಮನ್ನ ಯಾರು ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಆಗ ಏನಂತ ಹೇಳ್ತಾರೆ? ಏನೆಲ್ಲ ತಿಳಿಸಿರೋ ವಿಚಾರಗಳನ್ನ ಅವ್ರು ಹೇಳ್ತಾರೆ ಭಗವಂತ ರಚನೆ ಮಾಡಿದ್ರು ಅಂತ. ಲೇಕಿನ್ ಕೇನೆ ಮಾತ್ರ ಹೇ और आप डायरेक्ट परम आत्मा की रचना हो. ಹೇಳಿಕೆಗೆ ಮಾತ್ರ ಅವ್ರು ಹೇಳ್ತಾರೆ ಪರಮಾತ್ಮ ನಮ್ಮನ್ನು ರಚನೆ ಮಾಡಿದ್ರು ಅಂತ. ಆದರೆ ತಾವು ಡೈರೆಕ್ಟ್ ಪರಮಾತ್ಮನ ರಚನೆ ಆಗಿದ್ದೀರಿ. आज कल के ब्राह्मण भी कहते हैं कि हम ब्रह्मा के बच्चे हैं. ಈ ವರ್ತಮಾನದ ಬ್ರಾಹ್ಮಣರು ಕೂಡ ಹೇಳ್ತಾರೆ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಅಂತ. ಲೇಕಿನ್ ಬ್ರಹ್ಮಾ ಕೆ ಬಚ್ಚೆ ಪ್ರಾಕ್ಟಿಕಲ್ ಮೇ ಆಪ್. ಆದರೆ ಈ ಒಂದು ಪ್ರಾಕ್ಟಿಕಲ್ ರೂಪದಲ್ಲಿ ತಾವು ಮಕ್ಕಳು ಮಾತ್ರ ಬ್ರಹ್ಮನ ಮಕ್ಕಳಾಗಿದ್ದೀರಿ ಅಂತಾರೆ. तो ಯಾ ಖುಷಿ ಹೇ ಕಿ ಹಮ್ ಡೈರೆಕ್ಟ್ ರಚನಾ ಹೇ. ಈ ಖುಷಿ ಇದೆ ನಾವು ಮಕ್ಕಳಿಗೆ ನಾವೆಲ್ಲ
ನೇರವಾದ ರಚನೆಯಾಗಿದ್ದೇವೆ. कोई महान आत्मा धर्म आत्मा की रचना नहीं, ಡೈರೆಕ್ಟ್ ಪರಮಾತ್ಮ ಕಿ ರಚನಾ ಹಿ. ನಾವು ಯಾವುದೇ ಧರ್ಮಾತ್ಮರ ರಚನೆಯಲ್ಲ, ಯಾವುದೇ ಮಹಾನಾತ್ಮರ ರಚನೆಯಲ್ಲ, ಡೈರೆಕ್ಟ್ ಪರಮಾತ್ಮನ ರಚನೆಯಾಗಿದ್ದೇವೆ. तो डायरेक्ट में कितनी शक्ति है. दुनिया वाले ढूंढ रहे कि कोई वेश में भगवान आ जाएगा और आप कहते मिल गया. ಈ ಒಂದು ಡೈರೆಕ್ಟ್ ನಲ್ಲಿ ಎಷ್ಟೊಂದು ಶಕ್ತಿ ಇದೆ. ಜಗತ್ನವರು ಹುಡುಕ್ತಾ ಇದ್ದಾರೆ ಯಾವುದಾದ್ರೂ ಒಂದು ವೇಷದಲ್ಲಿ ಪರಮಾತ್ಮ ಬಂದೇ ಬರ್ತಾರೆ ಅಂತ. ಆದ್ರೆ ತಾವು ಮಕ್ಕಳು ಮಿಲನವನ್ನ ಮಾಡಿದ್ದೀರಿ. ಹಾಗಾದ್ರೆ ಖುಷಿ ಆಯ್ತಲ್ವಾ ತಾವು ಮಕ್ಕಳಿಗೆ? तो इतनी खुशी रहती है कि आपको देख करके और भी खुश हो जाए, क्योंकि खुश रहने वाले का चेहरा सदा ही खुशनुमा होगा ना. ಇಷ್ಟೊಂದು ತಾವು ಮಕ್ಕಳು ಖುಷಿಯಲ್ಲಿ ಇರ್ತೀರಿ. ತಮ್ಮನ್ನ ನೋಡಿ ಇನ್ನು ಅನೇಕರು ಖುಷಿಯಾಗಬೇಕು. ಏಕೆಂದ್ರೆ ಖುಷಿಯಲ್ಲಿ ಇರುವಂತಹ ಜೀವನ ತಮ್ಮದಾಗಿದೆ. ಖುಷಿಯಿಂದ ಕೂಡಿರುವಂತಹ ಜೀವನ. ग्लोबल हॉस्पिटल के भाई बहनों के प्रति, हॉस्पिटल में कोई दुखी आता है तो खुश हो जाता है ना. ऐसा वातावरण खुशी का है जो कोई भी आए दुख भूल जाए, क्योंकि वातावरण बनता है व्यक्ति के वाइब्रेशन से. ಹೇಗೆ ಗ್ಲೋಬಲ್ ಹಾಸ್ಪಿಟ್ಲಿಗೆ ಯಾರೇ ದುಃಖಿ ಆತ್ಮರು ಬರ್ತಾರೆ ಅಂದ್ರೆ ಹಾಸ್ಪಿಟಲ್ ಅನ್ನು ನೋಡ್ತಿದ್ದಂಗೆ ಅವರಿಗೆ ಖುಷಿ ಆಗ್ಬಿಡ್ತದೆ ಅಲ್ವಾ. ವಾತಾವರಣನೇ ಖುಷಿಯಿಂದ ಕೂಡಿರುವಂಥದ್ದು. ಯಾರೇ ಬರಲಿ ತಮ್ಮ ದುಃಖವನ್ನ ಮರ್ತೋಗ್ಬಿಡ್ತಾರೆ. ಯಾಕೆಂದ್ರೆ ವಾತಾವರಣ ಅಲ್ಲಿ ನಿರ್ಮಾಣ ಮಾಡುತ್ತದೆ. ವ್ಯಕ್ತಿಗಳ ವೈಬ್ರೇಷನ್ನಿಂದ ವಾತಾವರಣ ನಿರ್ಮಾಣ ಆಗ್ತದೆ. कोई दुखी आत्माओं का संगठन हो तो वहाँ का वातावरण भी दुख का होगा. ಹೇಗೆ ದುಃಖಿ ಆತ್ಮರ ಸಂಘಟನೆ ಇತ್ತು ಅಂದ್ರೆ ಅಲ್ಲಿ ದುಃಖದ ವಾತಾವರಣ ಆಗಿರ್ತದೆ. वह कोई हंसता भी आएगा तो चुप हो जाएगा, और कहीं खुश रहने वाले व्यक्तियों का संगठन हो, खुशी का संगठन हो तो कैसे भी दुखी आत्माएं आएगी तो बदल जाएगी. ಹೀಗೆ ಬಾಬಾ ತಿಳಿಸ್ತಾ ಇದ್ದಾರೆ. ಅಲ್ಲಿ ಯಾರೇ ನಗ್ನಗ್ತಾ ಬರ್ಲಿ ಆದ್ರೆ ನೋಡಿ ಸುಮ್ಮನಾಗ್ಬಿಡ್ತಾರೆ. ದುಃಖದ ವಾತಾವರಣ ಇದ್ದಾಗ ಖುಷಿಯಿಂದ ಬಂದರೂ ಕೂಡ ಆ ವಾತಾವರಣ ನೋಡಿ ಅವರು ಸುಮ್ಮನಾಗಿ ಬಿಡುತ್ತಾರೆ. ಮತ್ತೆ ಕೆಲವರು ಖುಷಿಯಲ್ಲಿ ಇರುವಂತಹವರು ವ್ಯಕ್ತಿಗಳ ಸಂಘಟನೆ ಇರಬಹುದು, ಖುಷಿಯ ಸಂಘಟನೆ ಇರಬಹುದು. ಆಗ ಎಂತಹ ದುಃಖಿ ಆತ್ಮರು ಬರ್ತಾರೆ ಅಂದ್ರೂ ಕೂಡ ಅಲ್ಲಿ ಏನಾಗ್ಬಿಡ್ತದೆ, ವಾತಾವರಣ ಅವರನ್ನ ಬದಲಾವಣೆ ಮಾಡಿಬಿಡುತ್ತದೆ. ವ್ಯಕ್ತಿಗಳ ಸಂಘಟನೆ, ಖುಷಿಯಲ್ಲಿ ಇರುವಂತ ವ್ಯಕ್ತಿಗಳ ಸಂಘಟನೆ, ಖುಷಿಯ ವಾತಾವರಣ ದುಃಖಿ ಆತ್ಮರನ್ನು ಬದಲಾವಣೆ ಮಾಡಿಬಿಡ್ತದೆ. ಪ್ರಭಾವ ಅವಶ್ಯವಾಗಿ ಆಗ್ತದೆ. ಎಂತಹ ವಾತಾವರಣ ಇರ್ತದೋ ಆ ವಾತಾವರಣದ ಪ್ರಭಾವ ವ್ಯಕ್ತಿ ಮೇಲೆ ಆಗ್ತದೆ. तो ಎವರ್ ಹ್ಯಾಪಿ ಹಾಸ್ಪಿಟಲ್ ಹೇನ, ಎವರ್ ಹೆಲ್ದಿ ಹಾಸ್ಪಿಟಲ್ ಅಂದ್ರೆ ಸದಾ ಕಾಲ ಖುಷಿಯಲ್ಲಿ ಇರುವಂತ ಎವರ್ ಹ್ಯಾಪಿ ಹಾಸ್ಪಿಟಲ್ ಆಗಿದೆ ಅಲ್ವಾ ಅಂತಾರೆ ಮಾಮ. सिर्फ हेल्दी नहीं, हैप्पी भी. सब मुस्कुराते रहेंगे, हंसते रहेंगे तो आधी दवाई हो जाएगी. ಕೇವಲ ಆರೋಗ್ಯ ಅಷ್ಟೇ ಅಲ್ಲ, ಖುಷಿನೂ ಕೂಡ ಇದೆ. ಎಲ್ಲರೂ ನಗ್ನಗ್ತಾ ಖುಷಿಯಲ್ಲಿ ಇರ್ತಾರೆ. ಖುಷಿಯ ಮುಖನೇ ಏನಾಗ್ತದೆ, ಅರ್ಧ ಔಷಧಿಯಾಗಿ ಬಿಡುತ್ತದೆ. ಖುಷಿನೇ ಅರ್ಧ ಔಷಧಿ. ಖುಷಿಯಿಂದ ಕೂಡಿರುವಂತಹ ಮುಖ ಇದೇ ಔಷಧಿಯಾಗಿದೆ ಅರ್ಧ. आधी दवाई खुशी है, अर्धा औषधि खुशी आಗಿದೆ. तो दवाइयों का भी खर्चा बच जाएगा ना. पेशेंट भी खुश हो जाएंगे कि कम खर्च में निरोगी बन गए, और हॉस्पिटल का खर्च भी कम हो जाएगा. ಹೇಗೆ ಅರ್ಧ ಖುಷಿಯಿಂದಲೇ ಅರ್ಧ ಔಷಧಿ ಸಿಕ್ತು ಅಂದಾಗ ಖರ್ಚು ಕಡಿಮೆ ಆಗಿ ಬಿಡ್ತದೆ ಅಲ್ವಾ. ಔಷಧಿಯ ಖರ್ಚು ಏನಿದೆ ಅದು ಕಡಿಮೆ ಆಗ್ತದೆ ಅಂದಾಗ ಪೇಷಂಟ್ ಕೂಡ ಖುಷಿಯಾಗಿ ಬಿಡುತ್ತಾರೆ. ಕಡಿಮೆ ಖರ್ಚಿನಲ್ಲೇ ನಾವು ನಿರೋಗಿ ಆಗ್ಬಿಟ್ವಿ, ಆರೋಗ್ಯಶಾಲಿಗಳಾಗ್ಬಿಟ್ವಿ ಅಂತ. ಮತ್ತು ಹಾಸ್ಪಿಟಲ್ನ ಖರ್ಚು ಕೂಡ ಕಡಿಮೆ ಆಗಿ ಬಿಡುತ್ತದೆ.
डॉक्टर्स को टाइम भी कम देना पड़ेगा. ಆಗ ಡಾಕ್ಟರ್ಸ್ಗಳು ಕೂಡ ಕಡಿಮೆ ಸಮಯವನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿನ ವಾತಾವರಣ ಅವರನ್ನ ಅರ್ಧ ಆರಾಮ್ ಮಾಡ್ತದೆ. ಅಂದ್ರೆ ಅಲ್ಲಿ ಡಾಕ್ಟರ್ಸ್ಗಳ ಒಂದು ಸಮಯನೂ ಕೂಡ ಅಲ್ಲಿ ಏನಾಗ್ಬಿಡ್ತದೆ, ಕಡಿಮೆ ಆಗ್ಬಿಡ್ತದೆ ಅಂತಾರೆ. ಅವರು ಶಕ್ತಿನೂ ಕೂಡ ಜಾಸ್ತಿ ಪೇಷಂಟ್ ನೋಡ್ಲಿಕ್ಕೆ ಏನು ಶಕ್ತಿಯನ್ನು ಉಪಯೋಗಿಸ್ಬೇಕು, ಅದರ ಶಕ್ತಿನೂ ಕೂಡ ಉಳಿತಾಯ ಆಗಿಬಿಡ್ತದೆ. जैसे साकार में देखा ब्रह्मा बाप के आगे आते थे तो क्या ಅನುಭವ ಸುನಾತೆ थे. ಹೇಗೆ ಸಾಕಾರದಲ್ಲಿ ತಾವು ನೋಡಿದ್ದೀರಿ ಬ್ರಹ್ಮ ಬಾಬಾರವರ ಸಮ್ಮುಖದಲ್ಲಿ ಬರ್ತಾ ಇದ್ರು ಅಂತಂದ್ರೆ ಆಗ ಯಾವ ಅನುಭವನ್ನ ತಿಳಿಸ್ತಾ ಇದ್ರು. बहुत बातें लेकर आते थे लेकिन आपके आगे आने से उन बातों को अंदर ही अंदर हो जाता था. या ಅನುಭವ ಸುನೇನ. ಹೀಗೆ ಮಕ್ಕಳು ಬಾಬನ ಸಮ್ಮುಖದಲ್ಲಿ ಯಾವಾಗ ಬರ್ತಿದ್ರು ಆಗ ಬಹಳಷ್ಟು ವಿಚಾರಗಳನ್ನ ತೆಗೆದುಕೊಂಡು ಬರ್ತಿದ್ರು. ಯಾವಾಗ ಬಾಬನ ಸಮ್ಮುಖದಲ್ಲಿ ಬರ್ತಿದ್ರು, ಬಾಬನ ಎದುರಿಗೆ ಬಂದಾಗ ಅವರ ಆಂತರ್ಯದಲ್ಲಿ ಇಂತಹ ಅನುಭವ ಆಗ್ತಿತ್ತು. ಆ ಎಲ್ಲ ಮಾತುಗಳು ಅಲ್ಲಿ ಏನಾಗ್ಬಿಡ್ತಿತ್ತು, ಸಮಾಪ್ತಿ ಆಗಿಬಿಡ್ತಿತ್ತು, ಅಗೂರತೆಯ ಅನುಭವ ಆಗಿಬಿಡ್ತಿತ್ತು. ಈ ಅನುಭವನ ತಾವು ಕೇಳಿದ್ದೀರಿ ಅಲ್ವಾ. ऐसे आप डॉक्टर्स के सामने कोई भी आए तो आते ही आधी बीमारी वही ठीक हो जाए. सभी डॉक्टर्स ऐसे हो ना. ಹೀಗೆ ಬಾಬನ ಸಮ್ಮುಖದಲ್ಲಿ ಮಕ್ಕಳು ಹೋಗ್ತಾ ಇದ್ರೆ ಆಗ ಅಲ್ಲಿ ನೋಡಿ ಹಗೂರತೆಯ ಅನುಭವ ಆಗಿಬಿಡ್ತಿತ್ತು. ಹಾಗೆ ತಾವು ಡಾಕ್ಟರ್ಸ್ನ ಸಮ್ಮುಖದಲ್ಲಿ ಯಾರೇ ಬರ್ತಾರೆ ಅಂದ್ರೂ ಕೂಡ ಅರ್ಧ ಕಾಯಿಲೆ ಅಲ್ಲೇ ಸರಿ ಆಗಬೇಕು. ಇಂಥವ್ ಡಾಕ್ಟರ್ಸ್ ಆಗಿದ್ದೀರಿ ಅಲ್ವಾ ತಾವು. ಬಾಬಾ ಕೇಳ್ತಾ ಇದ್ದಾರೆ ಮಕ್ಕಳನ್ನ. ಜೈಸೆ ಬಾಪ್ अलौकिक है तो बाप के बच्चे जो कार्य के निमित्त है वो भी सब अलौकिक होंगे ना. ಹೇಗೆ ಬಾಬಾ ಅಲೌಕಿಕ ಆಗಿದ್ದಾರೆ ಹಾಗೆ ಮಕ್ಕಳ ಕಾರ್ಯ ಏನಿದೆ, ತಾವು ಯಾವ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೀರಿ ಎಲ್ಲರೂ ಕೂಡ ಅಲೌಕಿಕ ಆಗಿದ್ದೀರಿ ಅಲ್ವಾ. आप सभी की अलौकिक जीवन है या साधारण जीवन है. ತಮ್ಮದು ಎಲ್ಲರದು ಅಲೌಕಿಕ ಜೀವನ ಆಗಿದೆಯೋ ಅಥವಾ ಸಾಧಾರಣ ಜೀವನ ಆಗಿದೆಯೋ. जितना जितना तपस्या में आगे बढ़ते जाएंगे उतना आपके वाइब्रेशन बहुत तीव्र गति से काम करेंगे. ಎಷ್ಟೆಷ್ಟು ತಾವು ತಪಸ್ಸಿನ ಸಮ್ಮುಖದಲ್ಲಿ ತಾವು ತಪಸ್ಸನ್ನ ಮಾಡ್ತಾ ಹೋಗ್ತೀರಿ ಅಷ್ಟೇ ತಮ್ಮ ವೈಬ್ರೇಷನ್ ಬಹಳ ತೀವ್ರ ಗತಿಯಿಂದ ಕೆಲಸ ಮಾಡ್ತಾ ಹೋಗ್ತದೆ. ತಮ್ಮ ತಪಸ್ಸಿನ ಬಲ, ತಮ್ಮ ತಪಸ್ಸಿನ ಶಕ್ತಿ ಅಲ್ಲಿ ಕಾರ್ಯವನ್ನ ಮಾಡ್ತದೆ. अच्छा, कम खर्चा भाला नशीन वाली ಹಾಸ್ಪಿಟಲ್ होनी चाहिए. ಈ ಹಾಸ್ಪಿಟಲ್ ಏನಿದೆ ಇದು ಕಡಿಮೆ ಖರ್ಚು ಹೆಚ್ಚಿನ ಲಾಭ, ಇಂತಹ ಹಾಸ್ಪಿಟಲ್ ಆಗಬೇಕು ಅಂತ. टाइम भी कम खर्च हो और स्थूल धन भी कम खर्च और बाला नशीन. ಸಮಯನೂ ಕೂಡ ಕಡಿಮೆ ಖರ್ಚಾಗಬೇಕು, ಸ್ಥೂಲ ಧನವೂ ಕೂಡ ಕಡಿಮೆ ಖರ್ಚು. ನಾಮ್ ಬಡಾ ಅವ್ರ ಖರ್ಚು ಕಮ್. ಹೆಸರು ಕೀರ್ತಿಯಲ್ಲಿ ಬರಬೇಕು, ಪ್ರಸಿದ್ಧಿ ಆಗಬೇಕು, ಹೆಸರು ದೊಡ್ಡ ಹೆಸರು ಮತ್ತು ಕಡಿಮೆ ಖರ್ಚು. ಐಸೆ ಅಲೌಕಿಕ ಸೇವಾದಾರಿ ಹೋನ. ಇಂತಹ ಅಲೌಕಿಕ ಸೇವಾದಾರಿಗಳಾಗಿದ್ದೀರಿ ಅಲ್ವಾ. ಫೌಂಡೇಶನ್ ಅಚ್ಚಾ ಡಾಲಾ ಹೈ. ತಾವು ಒಳ್ಳೆಯ ಬುನಾದಿಯನ್ನ ಹಾಕಿದ್ದೀರಿ. ಹಾಸ್ಪಿಟಲ್ ಲಗ್ತಿ ಹೈ ವ ಯೋಗ ಭವನ್ ಲಗ್ತಾ ಹೈ. ನಮಗೆ ಹಾಸ್ಪಿಟಲ್ ಅಂತ ಅನ್ನಿಸ್ತದೋ, ಗ್ಲೋಬಲ್ ಹಾಸ್ಪಿಟಲ್ ಅನ್ನ ನೋಡಿದ್ರೆ, ಅಥವಾ ಯೋಗ ಭವನ ಅಂತ ಅನ್ನಿಸ್ತದೆಯೋ. ಐಸಾ ಆವಾಜ್ ಹೋಗಾ ಕಿ ಹಾಸ್ಪಿಟಲ್ ನಹೀ ಹೈ ಲೇಕಿನ್ ಯೋಗ ಕೇಂದ್ರ ಹೈ, ಹ್ಯಾಪಿ ಹೌಸ್ ಹೈ. ಇಂತಹ ಅನುಭವ ಆಗ್ತದೆ ತಮಗೆ. ಇದು ಹಾಸ್ಪಿಟಲ್ ಅಲ್ಲ, ಯೋಗ ಕೇಂದ್ರ ಆಗಿದೆ, ಖುಷಿಯಿಂದ ಕೂಡಿರುವಂತಹ ಮನೆ ಆಗಿದೆ. ಐಸೆ ಲೌಕಿಕ್ ಮೇ ಬಿ ಹ್ಯಾಪಿ ಹೌಸ್ ಬನಾತೆ. ಹೇಗೆ ಲೌಕಿಕದಲ್ಲಿಯೂ ಕೂಡ ಹ್ಯಾಪಿ ಮನೆಯನ್ನ ಅಲ್ಲಿ ನಿರ್ಮಾಣ ಮಾಡ್ತಾರೆ. ಜೋ ಬಿ ಅಂದರ್ ಆಯೇಗಾ ಹಸ್ತಾ ಹಿ ಆಯೇಗಾ ಲೇಕಿನ್ ಯೇ ಮನ್ ಕಿ ಮುಸ್ಕುರಾಟೆ. ಹೇಗೆ ಹ್ಯಾಪಿ ಹೌಸ್ ಅನ್ನ ಮಾಡ್ತಾರೆ ಅಂದ್ರೆ ಯಾರೇ ಅದ್ರೊಳಗಡೆ ಬರ್ತಾರೆ ಅಂದ್ರೆ ನಗ್ತಾ ನಗ್ತಾ ಬರ್ತಾರೆ. ಆದ್ರೆ ಇಲ್ಲಂತೂ ಮನಸ್ಸಿನ ನಗು ಆಗಿದೆ.
वो होता है थोड़े समय के लिए और या है ಸದಾ ಕಾಲ के लिए. ಅದಾಗಿದೆ ಕಡಿಮೆ ಸಮಯಕ್ಕೋಸ್ಕರ, ಸ್ವಲ್ಪ ಸಮಯಕ್ಕೋಸ್ಕರ. ಇದಾಗಿದೆ ಸದಾ ಕಾಲಕ್ಕೋಸ್ಕರ, ಸದಾ ಕಾಲದ ಖುಷಿಯಾಗಿದೆ ಇದು. ಅಚ್ಚ ಸದಾ ಹರ್ಷಿತ್ ಮೂಡ್ ಮೇ ರಹೋ. ಪಾಪ ತಿಳಿಸ್ತದೆ ಸದಾ ಕಾಲ ತಾವು ಹರ್ಷಿತ ಮೂಡ್ನಲ್ಲಿ ಇರಿ ಅಂತ. ಕುಚ್ ಭಿ ಹೋ ಜಾಯ್ ಅಪ್ನಿ ಮೂಡ್ ನೈ ಆಫ್ ಕರ್ನಾ. ಭಲೆ ಏನೇ ಆಗಲಿ ಎಂದಿಗೂ ತಮ್ಮ ಮೂಡನ್ನು ಆಫ್ ಮಾಡಿಕೊಳ್ಬಾರ್ದು. कोई गाली भी दे, ಇನ್ಸಲ್ಟ್ भी करे, लेकिन आप सदा ಹರ್ಷಿತ್ रहेना. ಭಲೆ ಯಾರೇ ನಿಮಗೆ ನಿಂದನೆ ಮಾಡಲಿ, ಇನ್ಸಲ್ಟ್ ಮಾಡಲಿ, ಆದರೆ ತಾವು ಸದಾ ಕಾಲ ಹರ್ಷಿತ ಆಗಿರಬೇಕು. अच्छा, आज का वरदान, समर्पण भाव से सेवा करते सफलता प्राप्त करने वाले सच्ची ಸೇವಾದಾರಿ ಭವ. ಸಮರ್ಪಣಾ ಭಾವನೆಯಿಂದ ಸೇವೆಯನ್ನ ಮಾಡ್ತಾ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿಗಳು ಆಗಿರಿ ಅಂತ. ಸಮರ್ಪಣಾ ಭಾವನೆಯಿಂದ ಸೇವೆ ಮಾಡ್ತಾ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸೇವಾದಾರಿಗಳಾಗ್ರಿ. वरदान विवरा. सच्ची सेवादारी वो है जो समर्पण भाव से सेवा करते हैं. ಸತ್ಯ ಸೇವಾದಾರಿಗಳು ಯಾರಾಗಿದ್ದಾರೆ ಅಂದರೆ ಯಾರು ಸಮರ್ಪಣಾ ಭಾವನೆಯಿಂದ ಸೇವೆಯನ್ನ ಮಾಡುತ್ತಾರೆ. ಸೇವೆಯಲ್ಲಿ ಸ್ವಲ್ಪನೂ ನನ್ನತನದ ಭಾವನೆ ಬರಬಾರದು. ಎಲ್ಲಿ ನನ್ನತನ ಇದೆ ಅಲ್ಲಿ ಸಫಲತೆ ಇಲ್ಲ. जब कोई यह समझ लेते हैं कि यह मेरा काम है, मेरा विचार है या मेरी फर्ज अदाई है, तो यह मेरापन आना अर्थात मोह उत्पन्न होना. ಯಾವಾಗ ಈ ರೀತಿ ಯಾರಾದರೂ ತಿಳ್ಕೊಳ್ತಾರೆ ಅಂದರೆ ನನ್ನ ಕೆಲಸ, ನನ್ನ ವಿಚಾರ, ನನ್ನ ಕರ್ತವ್ಯ ಆಗಿದೆ ಅಂತ, ಈ ನನ್ನತನ ಅನ್ನೋದು ಬರ್ತದೆ ಅಂದರೆ ಅಲ್ಲಿ ಮೋಹ ಉತ್ಪನ್ನ ಆಗ್ತದೆ. ಲೇಕಿನ್ ಕಹಾ ಭಿ ರೆಹತೆ ಸದಾ ಸ್ಮೃತಿ ರೇ ಕಿ ಮೈ ನಿಮಿತ್ತ ಹೂಂ या मेरा घर नहीं है, लेकिन सेवा स्थान है, तो समर्पण भाव से निर्माण और नष्ट मोह बन सफलता को प्राप्त कर लेंगे. ಭಲೆ ಎಲ್ಲಿಯೇ ಇರ್ತಾ ಸದಾ ಈ ಸ್ಮೃತಿ ಇರಲಿ, ನಾನು ನಿಮಿತ್ತ ಆಗಿದ್ದೇನೆ. ನನ್ನ ಮನೆಯಲ್ಲ ಇದು, ಆದರೆ ಸೇವಾ ಸ್ಥಾನ ಆಗಿದೆ. ಸಮರ್ಪಣಾ ಭಾವನೆಯಿಂದ ನಿರ್ಮಾಣ ಮತ್ತು ನಷ್ಟ ಮೋಹ ಆಗಿ ಸಫಲತೆಯನ್ನ ಪ್ರಾಪ್ತಿ ಮಾಡಿಕೊಳ್ತಾರೆ. ಸ್ಲೋಗನ್ ಆಗಿದೆ, ಸದಾ ಅಪನೆ ಸಮಾನ್ ಕಿ ಸೀಟ್ ಪರ್ ರಹೋ ತೋ ಸರ್ವಶಕ್ತಿಯ ಆರ್ಡರ್ ಮಾನ್ತಿ रहेगी. ಸದಾ ತಮ್ಮ ಸಮಾನದ ಸೀಟ್ನ ಮೇಲೆ ಸೆಟ್ ಆಗಿರಿ, ಆಗ ಸರ್ವಶಕ್ತಿಗಳು ನಿಮ್ಮ ಆರ್ಡರ್ನ ಅನುಸಾರವಾಗಿ ನಡೀತಾ ಇರ್ತವೆ ಅಂತಾರೆ. ಸದಾ ಯಾವಾಗ ತಮ್ಮ ಸಮಾನದ ಸೀಟ್ನಲ್ಲಿ ಸೆಟ್ ಆಗಿರ್ತೀರಿ, ಆಗ ಸರ್ವಶಕ್ತಿಗಳು ಕೂಡ ನಿಮ್ಮ ಆರ್ಡರನ್ನು ಒಪ್ಕೊಳ್ತವೆ. ಓಂ ಶಾಂತಿ. ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ. ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ. ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ.
ಕೈಲಾಸದಲ್ಲಿ ನೀನು ಬಂದೆ, ಅಬು ಕೈಲಾಸದಲ್ಲಿ ನೀನು ಬಂದೆ. ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ. ಅಮರೇಶ ನೀನಾದೆ, ಪಾರ್ವತಿಯು ನಾನಾದೆ. ಅಮರೇಶ ನೀನಾದೆ, ಪಾರ್ವತಿಯು ನಾನಾದೆ. ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ. ಪರಂ ಜ್ಯೋತಿ ಶಿವ ತಂದೆ, ಸಾಕಾರದಲ್ಲಿ ಬಂದೆ. ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು. ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ. ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ. ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ, ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ. ಪರಂ ಜ್ಯೋತಿ ಶಿವ ತಂದೆ, ಸಾಕಾರದಲ್ಲಿ ಬಂದೆ. ಶಿವರಾಮ ನೀನಾದೆ, ಆತ್ಮ ಸೀತೆ ನಾನಾದೆ. ಶಿವರಾಮ ನೀನಾದೆ, ಆತ್ಮ ಸೀತೆ ನಾನಾದೆ. ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ, ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ. ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ, ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ. ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ, ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ. ಪರಂ ಜ್ಯೋತಿ ಶಿವ ತಂದೆ, ಸಾಕಾರದಲ್ಲಿ ಬಂದೆ. ಪರಂ ಜ್ಯೋತಿ ಶಿವ ತಂದೆ, ಸಾಕಾರದಲ್ಲಿ ಬಂದೆ. ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ. ಪರಂ ಜ್ಯೋತಿ ಶಿವ ತಂದೆ, ಸಾಕಾರದಲ್ಲಿ ಬಂದೆ, ಸಾಕಾರದಲ್ಲಿ ಬಂದೆ, ಸಾಕಾರದಲ್ಲಿ ಬಂದೆ.